ನಮಸ್ಕಾರ ಮಕ್ಕಳೇ, 10ನೇ ತರಗತಿ ಒಂದು ಮಹತ್ವದ ಘಟ್ಟ. ಇದರ ಪರೀಕ್ಷೆಯ ಸಿದ್ಧತೆಗಳನ್ನು ನಾವಿದಾಗಲೇ ಮಾಡಿದ್ದೀವಿ. ಅದರಲ್ಲೂ ಈ ಕೊರೋನಾ ಗಲಾಟೆಯಲ್ಲಿ ನಮಗೆ ನಿಜವಾಗಿಯೂ ಇನ್ನೊಂದಷ್ಟು ಹೆಚ್ಚಿನ ಸಮಯವೇ ಸಿಕ್ಕಿದೆ. ಇದರ ಸದುಪಯೋಗ ಪಡ್ಕೊಂಡು ಇನ್ನು ಕೆಲವೇ ದಿವಸಗಳಲ್ಲಿ ಆರಂಭವಾಗಲಿಕ್ಕಿರೋ 10ನೇ ತರಗತಿಯ ಪರೀಕ್ಷೆಗಳಿಗೆ ನಾವೀಗ ಇನ್ನೂ ಚೆನ್ನಾಗಿ ಸಿದ್ಧತೆಯನ್ನು ಮಾಡೋಣ. ಇಲ್ಲಿ ಏನಪ್ಪ ಅಂದರೆ 3 ಮಹತ್ವದ ವಿಚಾರಗಳನ್ನು ನಮ್ಮ ಕ್ಯಾಡ್ಕಾನ್ ಸಂಸ್ಥೆಯಿಂದ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಕ್ಯಾಚ್ ದ ಕಾನ್ಸೆಪ್ಟ್ ಅನ್ನೋದು ನಮ್ಮ ಸಂಸ್ಥೆಯ ಹೆಸರು, ಕ್ಯಾಡ್ಕಾನ್. ನಾವು 3 ಮಹತ್ವದ ವಿಚಾರಗಳನ್ನು ಹೀಗೆ ತಿಳಿಸೋಕೆ ಇಷ್ಟಪಡ್ತೀವಿ. ಮೊದಲನೇದೇನು ಅಂದರೆ, ಮುಂದಿನ ಕೆಲವೇ ದಿವಸಗಳಲ್ಲಿ ಪರೀಕ್ಷೆ ಹತ್ರ ಬರ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಈ ಗಣಿತದ ಸೂತ್ರಗಳ ಬಗ್ಗೆ ನಾನು ಒಂದು ಮಹತ್ವದ ವಿಚಾರವನ್ನು ನಿಮಗೆ ಹೇಳ್ತೀನಿ. ಗಣಿತದ ಸೂತ್ರಗಳು ಸುಲಭವಾಗಿ ಪರೀಕ್ಷೆಯಲ್ಲಿದ್ದಾಗ ಆಚೆ ಬರೋದೇ ಇಲ್ಲ. ಅದಕ್ಕೆ ನಮ್ಮ ಹತ್ರ ಒಂದು ಶಕ್ತಿಶಾಲಿ ಟಾನಿಕ್ ರೆಡಿ ಇದೆ. ಏನು ಮಾಡಬೇಕು ಗೊತ್ತಾ? ರಾತ್ರಿ ಮಲಗಬೇಕಾದ್ರೆ ಈ ಗಣಿತದ ಸೂತ್ರಗಳನ್ನೆಲ್ಲ ಒಂದು ಸರ್ತಿ ಎದುರುಗಡೆ ನೋಡಬೇಕು. ನಾನು ಹೇಳ್ತಾ ಇದ್ದೀನಿ, ಗಟ್ಟು ಹೊಡಿಬಾರ್ದು, ಇದನ್ನು ನೋಡಬೇಕು, ಪ್ರೀತಿಯಿಂದ ನೋಡಬೇಕು. ಈ ಸೂತ್ರಗಳನ್ನೆಲ್ಲ ಮೆಲುಕು ಹಾಕಬೇಕು. ಹಾಗೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಬೇಕು, ಬೆಳಗ್ಗೆ ಬೇಗ ಏಳಬೇಕು. ಎದ್ದ ತಕ್ಷಣ ಇನ್ನೊಂದು ಸರ್ತಿ ಈ ಗಣಿತದ ಸೂತ್ರಗಳನ್ನೆಲ್ಲ ಮತ್ತೆ ನೋಡಬೇಕು. 15 ನಿಮಿಷ ರಾತ್ರಿ ಮತ್ತು 15 ನಿಮಿಷ ಬೆಳಗ್ಗೆ ಈ ಮುಂದಿನ ದಿವಸಗಳಲ್ಲಿ ಗಣಿತದ ಸೂತ್ರಗಳನ್ನು ನೋಡೋದಕ್ಕೆ ತಾವು ಹೀಗೆ ಸಮಯವನ್ನು ಬಳಸ್ಕೊಳ್ಳಿ. ಆಗ ಏನಾಗುತ್ತೆ ಗೊತ್ತಾ? ಪರೀಕ್ಷೆಯ ಸಂದರ್ಭದಲ್ಲಿ ನಿಮಗೆ ಬೇಕಾದ ಸೂತ್ರ, ಉದಾಹರಣೆಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್, ಅದರಲ್ಲಿ SN = n/2 × 2a + n - 1 × d ಅಂತ ಸಮ್ ಆಫ್ n ಟರ್ಮ್ಸ್ ಸೂತ್ರ ಇದೆ. ಈ ಸೂತ್ರ ಪರೀಕ್ಷೆಯ ಹಂತದಲ್ಲಿ ತಕ್ಷಣಕ್ಕೆ ಬೇಕು ಅಂದಾಗ ನಮಗೆ ಮರ್ತು ಹೋಗ್ಬಿಡುತ್ತೆ. ಆದರೆ ಈ ಪದ್ಧತಿಯನ್ನು ಅನುಸರಿಸಿದಾಗ ಖಂಡಿತವಾಗಿಯೂ ಕೂಡ ಈ ಸೂತ್ರ ಸುಲಭವಾಗಿ ಆಚೆ ಬರುತ್ತೆ. ಇದು ಒಂದು ಉದಾಹರಣೆ ಕೊಟ್ಟ ಅಷ್ಟೇ. ಮಿಕ್ಕಿದ ಎಲ್ಲ ಸೂತ್ರಗಳನ್ನು ಕೂಡ, ಉದಾಹರಣೆಗೆ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಹಾಗೆ ಇನ್ನುಳಿದ ಎಲ್ಲ ಪಾಠ ಪ್ರವಚನಗಳಲ್ಲಿ ಬರ್ತಕ್ಕಂಥ ಸೂತ್ರಗಳನ್ನು ರಾತ್ರಿ ಮತ್ತು ಬೆಳಗ್ಗೆ ನೋಡೋದ್ರ ಮೂಲಕ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಎರಡನೇ ಮಹತ್ವದ ವಿಚಾರ ಏನು ಅಂತಂದರೆ, ಪರೀಕ್ಷೆ ಕೇವಲ 3 ಗಂಟೆಗಳ ಅವಧಿಗಿರುತ್ತೆ. ಈ ಸಾಕಷ್ಟು ಪರೀಕ್ಷೆಗಳೆಲ್ಲ ಹೀಗೇನೆ. ಈ 3 ಗಂಟೆಗಳ ಅವಧಿಯಲ್ಲಿ ನಾವು ಎಷ್ಟು ಚೆನ್ನಾಗಿ ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರಿತೀವಿ ಅನ್ನೋದೇ ನಮ್ಮ ಎಲ್ಲ ಮುಂದಿನ ಭವಿಷ್ಯನ ನಿರ್ಧರಿಸುತ್ತೆ. ಹಾಗಾದರೆ ಈ ಹಂತದಲ್ಲಿ 3 ಗಂಟೆಗಳನ್ನು ಹೇಗೆ ನಾವು ಬಳಸ್ಕೊಳ್ಳೋದು? ಇದಕ್ಕೆ ಎರಡನೇ ವಿಚಾರ ಹೇಳಬೇಕಾಗಿರೋದು ಏನು ಅಂದರೆ, ಪ್ರಶ್ನೆ ಪತ್ರಿಕೆನ ನೋಡಿದ ತಕ್ಷಣ ಮೊದಲು ನಾವು ಯಾವ್ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ ಅನ್ನೋದನ್ನು ಮೊದಲೇ ನಿರ್ಧಾರ ಮಾಡ್ಕೋಬೇಕು. ಮೊದಲ 5-10 ನಿಮಿಷಗಳಲ್ಲಿ ಇಂತಿಂಥ ಪ್ರಶ್ನೆಗಳನ್ನು ನಾನಿವತ್ತು ಅಟೆಂಡ್ ಮಾಡ್ತೀನಿ ಅನ್ನೋ ದೃಢ ನಿರ್ಧಾರಕ್ಕೆ ಬನ್ನಿ. ಅದನ್ನು ಬದಲಾವಣೆ ಮಾಡಬೇಡಿ. ಹಾಗೆಯೇ ಮೂರನೇ ವಿಚಾರ ಏನು ಅಂದರೆ, ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಕ್ಕೆ ಶುರು ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಬರಿತಾ 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 ಮಧ್ಯದಲ್ಲೆಲ್ಲೋ ನೀವೊಂದು ಕಡೆ ನಿಂತ್ಬಿಡ್ತಾ ಇದ್ದೀರಾ. ಗಣಿತದ ಪ್ರಶ್ನೆಗಳೇ ಹಾಗೆ, ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನಮಗೆ ಮರ್ತು ಹೋಗ್ಬಿಡುತ್ತೆ, ಸ್ಟೆಪ್ ನಮಗೆ ಗೊತ್ತಾಗ್ತಾ ಇರಲ್ಲ. ಇಂತಹ ಸಮಯದಲ್ಲಿ 15-20 ಸೆಕೆಂಡ್ ಮಾತ್ರ ನೀವು ಬಳಸಿ ಅಷ್ಟೇ. ಅದಾದಮೇಲೂ ಕೂಡ ನಿಮಗೆ ಮುಂದಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಪ್ರಶ್ನೆಯನ್ನು ಅಲ್ಲಿಗೆ ಬಿಡಿ. ಮುಂದಿನ ಪ್ರಶ್ನೆಗೆ ಹೊರಟು ಹೋಗಿ ನಿಮಗೆ ಗೊತ್ತಿರೋ ಉಳಿದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಕೊನೆಗೆ 10-15 ನಿಮಿಷ ಇರಬೇಕಾದ್ರೆ ಮಾತ್ರ ಈ ಪ್ರಶ್ನೆಗೆ ವಾಪಸ್ ಬಂದು ಅದಕ್ಕೆ ಉತ್ತರವನ್ನು ಕೊಡಿ. ಈ ವಿಧಾನ ಇದೆಯಲ್ಲ, ಇದು ನೋಡೋದಕ್ಕೆ ಸರಳ ಅನ್ನಿಸ್ತಿದ್ರೂ ಕೂಡ ಈ ವಿಧಾನವನ್ನು ಬಳಸ್ಕೊಂಡು ನಿಮಗೆ 90 ಅಂಕ ಬರ್ತಾ ಇದ್ದರೆ 95 ಅಂಕ ತೊಗೋಬೋದು, 95 ಬರ್ತಾ ಇದ್ದರೆ 99 ತೊಗೋಬೋದು, 99 ಬರ್ತಾ ಇದ್ದರೆ 100 ತೊಗೋಬಹುದು. ಕ್ಯಾಚ್ ದ ಕಾನ್ಸೆಪ್ಟ್, ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ನಮ್ಮ ಕ್ಯಾಡ್ಕಾನ್ ಸಂಸ್ಥೆ ಇನ್ನೂ ಸುಂದರವಾದ ಆ್ಯನಿಮೇಷನ್ಸ್ಗಳ ಜೊತೆ ಹಲವಾರು ವಿಚಾರಗಳನ್ನು 10ನೇ ಕ್ಲಾಸ್, 8ನೇ ಕ್ಲಾಸ್ ಮತ್ತು 9ನೇ ಕ್ಲಾಸ್ ಮಕ್ಕಳಿಗೋಸ್ಕರ ತರಲಿಕ್ಕೆ ಹೊರಟಿದೆ. ಎಲ್ರಿಗೂ ಆಲ್ ದಿ ಬೆಸ್ಟ್. ಪ್ರಶ್ನೆ ಪತ್ರಿಕೆಯ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಎಲ್ರಿಗೂ ಸ್ವಾಗತ. ಗಣಿತದಲ್ಲಿ 3 ಗಂಟೆಗಳ ಅವಧಿಯಲ್ಲಿ 80 ಅಂಕಗಳಿಗೆ ನಾವು ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀವಿ. ಈ ಕನ್ನಡ ಮಾಧ್ಯಮದ ಈ ಪ್ರಶ್ನೆಗಳು ಮೊದಲನೆಯ ಒಂದು ಸೆಕ್ಷನ್ ನಾವು ಗಮನಿಸಿದಾಗ 8 ಪ್ರಶ್ನೆಗಳು, ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಒಂದು ಪ್ರಶ್ನೆಗೆ 4 ಉತ್ತರಗಳು ಥರ ಇರ್ತವೆ. ಹಾಗಾದರೆ
ಮೊದಲನೆಯ ಒಂದು ಭಾಗದಲ್ಲಿ ಹೀಗೆ ಹೇಳಲಾಗುತ್ತೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಇವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ. ಹಾಗೆ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 8 ಪ್ರಶ್ನೆಗಳಿರ್ತವೆ ಮತ್ತು ಪ್ರತಿಯೊಂದಕ್ಕೂ 1 ಅಂಕಗಳು, 8 ಅಂಕಗಳು ಒಟ್ಟು ಇರ್ತವೆ. ಮೊದಲನೆಯ ಪ್ರಶ್ನೆ ಹೀಗಿದೆ ನೋಡಿ, ಚಿತ್ರದಲ್ಲಿ AD = 1.5 ಸೆಂಟಿಮೀಟರ್, AE = 1 ಸೆಂಟಿಮೀಟರ್, DB = 3 ಸೆಂಟಿಮೀಟರ್. ಆದರೆ ECಯ ಅಳತೆಯನ್ನು ಕಂಡುಹಿಡಿಯಿರಿ. ನಾವು ತ್ರಿಭುಜಕ್ಕೆ ಸಂಬಂಧಪಟ್ಟ ಪ್ರಮೇಯವನ್ನು ಓದಿದ್ದೀವಿ. ಅದರ ಪ್ರಕಾರ ಡಿ ಮತ್ತು ಇ ಇವೆರಡನ್ನೂ ಸೇರಿಸ್ತಕ್ಕಂಥ ರೇಖೆ BCಗೆ ಸಮಾಂತರವಾಗಿದೆ ಅಲ್ವೇ? ಅದಕ್ಕೋಸ್ಕರ ಈಗ ನಾವೇನು ಮಾಡ್ಬೋದು ನೋಡಿ, AD / DB ಅಂದರೆ 1.5 / 3 = 1 / EC. ಈಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ನಮಗೆ ECಯ ಬೆಲೆ ಏನು ಸಿಗುತ್ತೆ? 2. ಹಾಗಾದರೆ ಉತ್ತರ 2 ಸೆಂಟಿಮೀಟರ್. ಎರಡನೇ ಪ್ರಶ್ನೆ ಕಡೆ ಗಮನ ಕೊಡೋಣ. R ಎನ್ನುವುದು ಒಂದು ವೃತ್ತದ ತ್ರಿಜ್ಯ. ಥೀಟಾ ಕೋನವನ್ನು ಕೊಡಲಾಗಿದೆ. ಹೀಗೆ ಇರತಕ್ಕಂತಹ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಎಷ್ಟು? ಇದನ್ನು ನಾವು ಒಂದು ಫಾರ್ಮುಲಾ ಅಂತ ಕಲ್ತ್ಕೊಂಡ್ಬಂದಿದ್ದೀವಿ. ಹಾಗಾದರೆ ಈ ಸೂತ್ರ ಥೀಟಾ / 360 ಡಿಗ್ರಿ × 2πr, ಇದು ನೀವು ಕಲ್ತ್ಕೊಂಡ್ಬಂದಿರೋ ತುಂಬ ಸುಲಭವಾದ ಸೂತ್ರ. 360 ಡಿಗ್ರಿಗೆ ಥೀಟಾ ಅಂತ ಕೋನ ಇದ್ದಿದ್ದರೆ 2πr ಪೂರ್ಣ ಪರಿಧಿಗೆ ಆ ಕೋನ ಎಷ್ಟಾಗತ್ತೆ ಅಂತ ನಾವು ಕಂಸದ ಉದ್ದವನ್ನು ಕಂಡುಹಿಡಿತೀವಿ. ಹಾಗಾದರೆ ಆಪ್ಷನ್ ಎ ಮೊದಲನೇ ಉತ್ತರ ಸರಿಯಾಗಿದೆ. ಪ್ರಶ್ನೆ 3 ಹೇಗಿದೆ ಅಂತ ನೋಡೋಣ. XY ಮತ್ತು PQ ಬಿಂದುಗಳ ನಡುವಿನ ದೂರ ಎಷ್ಟು? ಇದು ನೇರವಾದ ಸೂತ್ರ ಅಲ್ವೇ? ಸೂತ್ರ ಹೇಳುತ್ತೆ, ಇದನ್ನು ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕಲಿತೀವಿ. ಸೂತ್ರದ ಪ್ರಕಾರ ನಾವು ಹೀಗೆ ಬರಿಬಹುದೇನೋ, √(x - p) + y - q². ಆದ್ದರಿಂದ ಮೊದಲನೆಯ ಆಪ್ಷನ್ ಅಂದರೆ ಎ ಅನ್ನೋದೇ ಸರಿಯಾಗಿ ಬರುತ್ತೆ. ಪ್ರಶ್ನೆ 4, 1, y ಮತ್ತು 4, 1 ಈ ಎರಡು ಬಿಂದುಗಳು 5 ಏಕಮಾನ ದೂರದಲ್ಲಿವೆ. ಅಂದರೆ ಎರಡು ಬಿಂದುಗಳ ನಡುವಿನ ದೂರವನ್ನು 5 ಅಂತ ಕೊಡಲಾಗಿದೆ. ಹಾಗಾದರೆ y ನ ಬೆಲೆ ಎಷ್ಟು? ಇದಕ್ಕೂ ಕೂಡ ಈ ಒಂದು ದೂರದ ಸೂತ್ರವನ್ನು ಬಳಸಿದ್ರೆ ನಾವು ಹೀಗೆ ಬರಿಬಹುದೇನೋ, √4 - 1² + 1 - y². 4 - 1 ಅಂದರೆ 3 ಇದೆ, √3² + 1 - y². 1 - y² ನಾವು ಹೀಗೆ ಬರಿಬೋದು, 1² + y² + 2y -2y. ಹೀಗೆ ಮಾಡಿದ್ರೆ ನಮ್ಮ RHS ರೈಟ್ ಹ್ಯಾಂಡ್ ಸೈಡ್ ಬಲಭಾಗದಲ್ಲಿ 5² ಅಂತ ಬರಿಬೋದು. ಯಾಕೆಂದರೆ ನಾವು ಈ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಎರಡೂ ಕಡೆ ವರ್ಗವನ್ನು ತೆಗೆದುಕೊತಾ ಇದ್ದೀವಿ. ಹೀಗೆ ಮಾಡಿ ಉಳಿದಿರತಕ್ಕಂತಹ ಈ ಒಂದು ಅಂಕಿಗಳನ್ನು ಒಂದು ಪಾರ್ಶ್ವಕ್ಕೆ ತೆಗೆದುಕೊಂಡೋಗಿ ಸರಳೀಕರಣಗೊಳಿಸಿದ್ರೆ ಆಗ ನಮಗೆ y ನ ಬೆಲೆ ಸಿಗ್ತಾ ಇದೆ. y ನ ಬೆಲೆ 3. ಹಾಗೆ ಪ್ರಶ್ನೆ 5ಕ್ಕೆ ಬರೋಣ. ವರ್ಗ ಪದೋಕ್ತಿಗೆ ಒಂದು ಉದಾಹರಣೆ. 4 ಆಪ್ಷನ್ಸ್ಗಳು ಹೀಗಿದೆ, ABCD. ಎ ಮೊದಲನೇದರಲ್ಲಿ x³ ಇರೋದ್ರಿಂದ ಇದು ವರ್ಗ ಪದೋಕ್ತಿ ಆಗೋದೇ ಇಲ್ಲ. ಎರಡನೇದರಲ್ಲಿ x² + 5x + 3 ಅಂತ ಇದೆ, ಇದು ವರ್ಗ ಪದೋಕ್ತಿ ಆಗತ್ತೆ. ಯಾಕೆಂದರೆ ಎಕ್ಸ್ನ ಒಂದು ಅತ್ಯಂತ ಹೆಚ್ಚಿನ ಘಾತವನ್ನು ಗಮನಿಸಿ, ಅದು 2 ಅಂತ ಇಲ್ಲಿದೆ. ಆದರೆ ಮೊದಲನೆಯ ಆಪ್ಷನ್ನಲ್ಲಿ 3 ಹೆಚ್ಚಿನ ಘಾತ, ಮೂರನೆಯ ಆಪ್ಷನ್ನಲ್ಲಿ 4x⁴ ಇದೆ ಅಲ್ವಾ? ಅಂದರೆ 4 ಅನ್ನೋದು ಅತ್ಯಂತ ಹೆಚ್ಚಿನ ಘಾತ. 4ನೇ ಆಪ್ಷನ್ನಲ್ಲಿ x⁴ ಇದೆ. ಅದಕ್ಕೋಸ್ಕರ ಆಪ್ಷನ್ ಬಿ ಏನು ಗಮನಿಸ್ತಾ ಇದ್ದೀವಿ, ಇದು ವರ್ಗ ಪದೋಕ್ತಿಗೆ ಒಂದು ಉದಾಹರಣೆ. ಇನ್ನು 6ನೇ ಕ್ವಶನ್ ನೋಡಿ, x² - 5x = 0. ವರ್ಗ ಸಮೀಕರಣದ ಒಂದು ಮೂಲ 0 ಆದರೆ ಇನ್ನೊಂದು ಮೂಲ ಏನಾಗಿರುತ್ತೆ? ಇದಕ್ಕೆ ABCD 4 ಆಪ್ಷನ್ ಗಮನಿಸಿದ್ರೆ ನಮಗೆ ಆಪ್ಷನ್ ಮೂಲಕ ಹೇಳೋಕ್ಕಾಗಲ್ಲ. ಆದರೆ
ಸರಳೀಕರಣಗೊಳಿಸಿದ್ರೆ ಆಗ x² - 5x ಇದನ್ನು x ಕಾಮನ್ ಔಟ್ ಮಾಡಿ ಪಕ್ಕಕ್ಕೆ ಇಡ್ಬೋದು. ಆಗ x × x - 5 = 0. ಹೀಗೆ ಇರತಕ್ಕಂಥ ಸಮೀಕರಣದಿಂದ x = 0, x = 5 ಅಂತ ಉತ್ತರ ಸಿಗ್ತಾ ಇದೆ. ಆದ್ದರಿಂದ ಸಿ, ಆಪ್ಷನ್ ಸಿ ಇದು ಸರಿಯಾದ ಉತ್ತರ. ಪ್ರಶ್ನೆ 7. ಎ ಮತ್ತು ಬಿ ಆಟಗಾರರ ನಡುವಿನ ಆಟದ ಪಂದ್ಯವೊಂದರಲ್ಲಿ ಎ ಗೆಲ್ಲುವ ಸಾಧ್ಯತೆ 0.6, ಆದರೆ ಬಿ ಗೆಲ್ಲುವ ಸಂಭವನೀಯತೆ ಎಷ್ಟು? ನಮಗೆ ಗೊತ್ತಿದೆ ಈ ಎರಡೂ ಆಟಗಾರರ ಸಂಭವನೀಯತೆಯನ್ನು ನಾವೇನಾದರೂ ಕೂಡಿಸಿ ಬರೆದ್ರೆ ಆಗ ಉತ್ತರ 1 ಬರಬೇಕು. ಯಾಕೆಂದರೆ ಒಟ್ಟಾರೆ ಸಂಭವನೀಯತೆಗಳನ್ನು ಕೂಡಿಸಿದಾಗ ಉತ್ತರ ಯಾವಾಗಲೂ 1 ಇರುತ್ತೆ. P of A + P of B = 1. ಅದಕ್ಕೋಸ್ಕರ 0.6 ಪ್ಲಸ್ P of B = 1, 1 - 0.6 0.4 ಸರಿಯಾದ ಉತ್ತರ. ಪ್ರಶ್ನೆ 8. ಸಿಲಿಂಡರ್ ಮತ್ತು ಶಂಕುವಿನ ಘನಫಲಗಳು ಹೀಗೆ ಸಂಬಂಧಿಸಿವೆ. ಅಂದರೆ ಪರಸ್ಪರ ಇದು ಹೇಗೆ ಸಂಬಂಧಿಸಿವೆ? ಎರಡರದ್ದು ಸೂತ್ರಗಳನ್ನು ಬರೆದುಕೊಂಡ್ರೆ ಸಿಲಿಂಡರ್ನ ಘನಫಲದ ಸೂತ್ರ πr²h, ಶಂಕುವಿನ ಘನಫಲದ ಸೂತ್ರ 1/3 πr²h. ಈಗ ಇವು ಎರಡೂ ಒಂದಕ್ಕೊಂದು ಸಮವಾಗಿರಬೇಕು ಅಂದರೆ ಭಾಳ ಸಹಜ. ಶಂಕುವಿನ ಘನಫಲದ ಸೂತ್ರವನ್ನು 3ರಿಂದ ನಾವು ಗುಣಾಕಾರ ಮಾಡಿದಾಗ ಅಂದರೆ 3 ಟೈಮ್ಸ್ ಶಂಕುವಿನ ಘನಫಲ ಇದು ಸಿಲಿಂಡರ್ನ ಘನಫಲಕ್ಕೆ ಸಮವಾಗಿರ್ತದೆ. ಆಪ್ಷನ್ ಬಿ ನಲ್ಲಿ ಸರಿಯಾದ ಉತ್ತರ ಇದೆ. ಸೆಕೆಂಡ್ ಮೇನ್ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಡಲಾಗಿರುತ್ತೆ. ಇದರಲ್ಲಿ 6 ಪ್ರಶ್ನೆಗಳಿರ್ತವೆ, 1 ಅಂಕಗಳು ಪ್ರತಿ ಪ್ರಶ್ನೆಗೆ. ಪ್ರಶ್ನೆ 9. ತ್ರಿಭುಜಗಳ ಕೋನ ನಿರ್ಧಾರಕ ಗುಣವನ್ನು ನಿರೂಪಿಸಿ. ಹೀಗೆ ಬರ್ಕೊಂಡಿದೆ. ಸೊ ಇದಕ್ಕೆ ಉತ್ತರವನ್ನು ನಾವು ಆ ಒಂದು ತ್ರಿಭುಜದ ಪ್ರಮೇಯವನ್ನು ಬರಿತೀವಿ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ. ಆದ್ದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಇದು ಸರಿಯಾದ ಉತ್ತರ. ಪ್ರಶ್ನೆ 10. ವ್ಯಾಖ್ಯಾನಿಸಿ. ವೃತ್ತಛೇದಕದ ಬಗ್ಗೆ ಡೆಫಿನೇಷನ್, ವ್ಯಾಖ್ಯೆಯನ್ನು ಬರಿಬೇಕು. ಉತ್ತರ: ಒಂದು ವೃತ್ತದ ಪರಿಧಿಯನ್ನು 2 ಬಿಂದುಗಳಲ್ಲಿ ಕತ್ತರಿಸುವ ರೇಖೆಗೆ ವೃತ್ತಛೇದಕ ಎನ್ನುತ್ತಾರೆ. ಆಕೃತಿಯಲ್ಲಿ ಹೀಗೆ ಗಮನಿಸ್ಬೋದು. ಒಂದು ವೃತ್ತದ ಪರಿಧಿ, ಅದನ್ನು 2 ಬಿಂದುಗಳಲ್ಲಿ ಕತ್ತರಿಸುವ ರೇಖೆ ಅಂದರೆ ಹೀಗೆ ಕಾಣಿಸುತ್ತೆ. ಇದನ್ನು ವೃತ್ತಛೇದಕ ಎನ್ನುತ್ತಾರೆ. ಗಮನಿಸಿ. ಹಾಗೆ ಪ್ರಶ್ನೆ 11. P of x1, y1 ಮತ್ತು Q of x2, y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯುವ ಸೂತ್ರವನ್ನು ತಿಳಿಸಿ. ಇದು ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ನಮ್ಮ ರೇಖಾಖಂಡದ ಉದ್ದ ದೂರ ಸೂತ್ರದ ಮೂಲಕ ಹೀಗೆ ಬರೀಬಹುದು. √(x2 - x1² + y2 - y1². ಪ್ರಶ್ನೆ 12. 42 ಮತ್ತು 35ರ ಮಹತ್ತಮ ಸಾಮಾನ್ಯ ಅಪವರ್ತ್ಯ ಎಷ್ಟು? ಇಂಗ್ಲೀಷಲ್ಲಿ HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತ ಕರಿತೀವಿ. ಇದಕ್ಕೆ 35 ಮತ್ತು 42 ಒಂದ್ರ ಪಕ್ಕ ಒಂದು ಹೀಗೆ ಬರ್ಕೊಳ್ಳೋಣ. ಈಗ 35ರಿಂದ 42 ಭಾಗಿಸಿದ್ರೆ 35 × 1 ಅಂದರೆ 35ನ 42 ಕೆಳಗೆ ಬರಿತೀವಿ. ಈಗ ಒಂದರಲ್ಲಿ ಇನ್ನೊಂದನ್ನು ವ್ಯತ್ಯಾಸವನ್ನು ಪಡೆದ್ರೆ ಅಂದರೆ 12ರಲ್ಲಿ 5 ಹೋದರೆ 7, 3 - 3 3ರಲ್ಲಿ 3 ಹೋದರೆ 0. ಈಗ ಉಳಿದಿರತಕ್ಕಂಥ ಈ ಶೇಷ 7ರಿಂದನೇ ಅಂಕಿ 35ನ್ನು ಮತ್ತೆ ಭಾಗಿಸಿದ್ರೆ 7 × 5 = 35, 7 × 5 = 35. ಆದ್ದರಿಂದ 35 ಮತ್ತೆ ವ್ಯತ್ಯಾಸ ಬರೆದಾಗ 0. ನೋಡಿ, ಕೊನೆಯಲ್ಲಿ ಯಾವ ಒಂದು ಅಂಕಿಯಿಂದ ನಾವು ಭಾಗಿಸಿದಾಗ ನಮಗೆ ಶೇಷ 0 ಬಂತು?
7 ಅಲ್ವೇ? ಆದ್ದರಿಂದ ಈ 7 ಅನ್ನುವಂಥದ್ದು ಮಹತ್ತಮ ಸಾಮಾನ್ಯ ಅಪವರ್ತಿ ಆಗಿರ್ತದೆ. ಆಲ್ಫಾ ಮತ್ತು ಬೀಟಾಗಳು ವರ್ಗ ಪದೋಕ್ತಿ ax² + bx + c ನ ಶೂನ್ಯತೆಗಳಾದರೆ ಆಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ಬರೆಯಿರಿ. ನೇರವಾದ ಪ್ರಶ್ನೆ. ಉತ್ತರ ಹೀಗೆ: ಆಲ್ಫಾ ಪ್ಲಸ್ ಬೀಟಾ ಸಮ್ ಅಥವಾ ಮೊತ್ತ ಮೈನಸ್ b/a, ಗುಣಲಬ್ಧ ಅಥವಾ ಪ್ರಾಡಕ್ಟ್ ಆಲ್ಫಾ ಇಂಟು ಬೀಟಾ ಈಕ್ವಲ್ ಟು c/a ಅಂತ ಕಲ್ತಿದ್ದೀವಿ. ಪ್ರಶ್ನೆ 14. ಲಂಬಕೋನ ತ್ರಿಭುಜದ ಎತ್ತರ ಪಾದಕ್ಕಿಂತ 7 ಸೆಂಟಿಮೀಟರ್ ಕಡಿಮೆ ಇದೆ. ಲಂಬಕೋನ ತ್ರಿಕೋನವನ್ನು ಬಿಡಿಸೋಣ. ಇದರಲ್ಲಿ ಪಾದ ಬಿ ಇರಲಿ, ಎತ್ತರ b-7 ಅಂತ ಬರಿತೀವಿ. ವಿಕರ್ಣದ ಉದ್ದ 13 ಸೆಂಟಿಮೀಟರ್ ಆದರೆ ಹೈಪೋಟೆನಸ್ ಅಥವಾ ವಿಕರ್ಣ 13 ಅಂತ ಬರ್ಕೊಂಡ್ರೆ ಉಳಿದೆರಡು ಬಾಹುಗಳ ಉದ್ದ ಕಂಡುಹಿಡಿಯಬಹುದಾದ ವರ್ಗ ಸಮೀಕರಣ ರಚಿಸಿ. ಅಂದರೆ ವರ್ಗ ಸಮೀಕರಣ ಬರೆದ್ರೆ ಸಾಕು. ಪೈಥಾಗೋರಸ್ ಥಿಯರಮ್ ಪ್ರಮೇಯವನ್ನು ಬಳಸಿದ್ರೆ 13ರ ವರ್ಗ ಈಕ್ವಲ್ ಟು b-7² ಪ್ಲಸ್ b² ಅಂತ ಬರಿಬೋದಲ್ವೇ? ಈಗ ಇದನ್ನು ವಿಸ್ತರಿಸಿದ್ರೆ 169 ಈಕ್ವಲ್ ಟು b² ಪ್ಲಸ್ 49 ಮೈನಸ್ 14b ಪ್ಲಸ್ b². a ಮೈನಸ್ b ದ ಹೋಲ್ ಸ್ಕ್ವೇರ್ ಸೂತ್ರವನ್ನು ಬಳಸಿದ್ದೀನಿ. ಈಗ ಅಂಕಿಗಳನ್ನು ಬಲಪಾರ್ಶ್ವಕ್ಕೆ ತೆಗೆದುಕೊಂಡು ಹೋಗಿ ಸರಳೀಕರಣಗೊಳಿಸಿದ್ರೆ 2b² ಮೈನಸ್ 14b ಮೈನಸ್ 120 ಈಕ್ವಲ್ ಟು 0 ಎನ್ನುವ ಸಮೀಕರಣ ನಮಗೆ ಲಭ್ಯ. ಪ್ರಶ್ನೆ 15. ಸಮಾಂತರ ಶ್ರೇಣಿಯ ಸಮಸ್ಯೆಯನ್ನು ಕೊಡಲಾಗಿದೆ. ಒಂದು ಸಮಾಂತರ ಶ್ರೇಣಿಯ ಮೊದಲನೆಯ ಪದ 38, 16ನೆಯ ಪದ 73, ಆದರೆ 31ನೆಯ ಪದವನ್ನು ಕಂಡುಹಿಡಿಯಿರಿ. ಇದನ್ನು ಒಂದು ಅಂಕದಲ್ಲಿ ಕೇಳಲಾಗಿದೆ, ಪರಿಹರಿಸೋಣ. ಇದಕ್ಕೆ ದತ್ತ a ಈಕ್ವಲ್ ಟು 38 ಮೊದಲನೇ ಪದ, 16ನೇ ಪದ a16 ಈಕ್ವಲ್ ಟು 73 73, a31 ಎಷ್ಟು? ಇದು ಪ್ರಶ್ನೆ. ಸೂತ್ರ ನಾವು ಬಳಸಬೇಕಾಗಿರೋದು an ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಹಾಗಾದರೆ an ಜಾಗದಲ್ಲಿ a16 ಅಂತ ಬರೆಯೋಣ, ಈಕ್ವಲ್ ಟು a ಜಾಗದಲ್ಲಿ 38, n ಜಾಗದಲ್ಲಿ 16 ಅಂತ ಬರೆದಾಗ a16 ಈಕ್ವಲ್ ಟು 38 ಪ್ಲಸ್ 16 ಮೈನಸ್ 1 ಗುಣಿಲ ಡಿ ಹೀಗೆ ಬರುತ್ತೆ. ಹಾಗಾದರೆ a16 a16 ಬೆಲೆ 73 ಅಂತ ಕೊಡಲಾಗಿದೆ. ಆ ಜಾಗದಲ್ಲಿ 73 ಅಂತ ಬರೀತಿದ್ದಾಗನೇ 73 ಈಕ್ವಲ್ ಟು 38 ಪ್ಲಸ್ 15 ಡಿ, 35 ಈಕ್ವಲ್ ಟು 15 ಡಿ, ಡಿ ಈಕ್ವಲ್ ಟು 7/3 7/3. ಹಾಗಾದರೆ ಈಗ a31 ಬೆಲೆ a ಪ್ಲಸ್ n-1 ಇಂಟು ಡಿ ಸೂತ್ರದಲ್ಲಿ 38 ಪ್ಲಸ್ 31 ಮೈನಸ್ 1 ಇಂಟು 7/3 ಅಂದರೆ 38 ಪ್ಲಸ್ 30 ಇಂಟು 7/3. ಇಲ್ಲಿ ಮತ್ತೆ ಸರಳೀಕರಣಗೊಳಿಸಿದ್ರೆ 3 1 3 3 10 30 ಅಲ್ವೇ? ಆವಾಗ 38 ಪ್ಲಸ್ 10 ಗುಣಿಲ 7 ಅಂದರೆ 70, 70 ಪ್ಲಸ್ 38 108. ಅದರಿಂದ a31ನ ಬೆಲೆ 108 ಅಂತ ನಾವು ಗಮನಿಸಬಹುದು. ಸಮಸ್ಯೆ 16. ತ್ರಿಭುಜ ABC ಮತ್ತು ತ್ರಿಭುಜ DEF ಇವೆರಡು ಸಮರೂಪಿ ತ್ರಿಭುಜಗಳು. ಅವುಗಳ ವಿಸ್ತೀರ್ಣಗಳನ್ನು ಕ್ರಮವಾಗಿ 64 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು 121 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಡಲಾಗಿದೆ. EFನ ಉದ್ದ 15.4 ಸೆಂಟಿಮೀಟರ್. ಆದರೆ BC ಎನ್ನುವ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ. ನಮಗೆಲ್ಲ ಗೊತ್ತಿದೆ ವಿಸ್ತೀರ್ಣ DEF ಡಿವೈಡೆಡ್ ಬೈ ವಿಸ್ತೀರ್ಣ ಟ್ರಯಾಂಗಲ್ ABC ಈಕ್ವಲ್ ಟು EF ಸ್ಕ್ವೇರ್ ಡಿವೈಡೆಡ್ ಬೈ BC ಸ್ಕ್ವೇರ್. ಇದು ನಾವು ಕಲ್ತಿರುವ ಪ್ರಮೇಯ. ಅಂದರೆ ಎರಡು ತ್ರಿಭುಜಗಳು ಸಮರೂಪಿ ತ್ರಿಭುಜಗಳಾಗಿದ್ದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಏನಿದೆ ಅದು EF ಸ್ಕ್ವೇರ್ ಬೈ BC ಸ್ಕ್ವೇರ್. ಅಂದರೆ ಬಾಹುಗಳ
ವರ್ಗಗಳ ಅನುಪಾತಕ್ಕೆ ಸಮ. ಆದ್ದರಿಂದ ಈ ಪ್ರಮೇಯವನ್ನು ಹೀಗೆ ಬರೆದಿಟ್ಕೊಂಡ್ವಿ. ಈಗ ಬಿ ಸಿ ನಮಗೆ ಬೇಕಾಗಿರೋದು, ಅದರಿಂದ ಬಿ ಸಿ ಸ್ಕ್ವೇರ್ ಒಂದನ್ನು ಬಿಟ್ಟು ಇನ್ನು ಬೇರೆ ಭಾಗದಲ್ಲಿ ಬೇರೆ ಜಾಗದಲ್ಲಿ ಅಲ್ಲಿ ಕೊಟ್ಟಿರತಕ್ಕಂತಹ ಬೆಲೆಯನ್ನು ಹಾಕೋಣ. ನಮಗೆ ವಿಸ್ತೀರ್ಣ 121 ಸೆಂಟಿಮೀಟರ್ ಸ್ಕ್ವೇರ್ ಕೊಡಲಾಗಿದೆ, ಅದು ಡಿ ಎಫ್ನ ವಿಸ್ತೀರ್ಣ. ಆದ್ದರಿಂದ ಆ ಜಾಗದಲ್ಲಿ 121 ಬರೆಯೋಣ. ಹಾಗೆ ಎ ಬಿ ಸಿಯ ವಿಸ್ತೀರ್ಣದ ಜಾಗದಲ್ಲಿ 64 ಅಂತ ಬರೆಯೋಣ. ಇ ಎಫ್ನ ಉದ್ದ 15.4 ಕೊಟ್ಟಿರೋದ್ರಿಂದ 15.4 ಸ್ಕ್ವೇರ್ ಅಂತ ಬರೆಯೋಣ. ಅಲ್ಲಿಗೆ ಬಿ ಸಿ ಸ್ಕ್ವೇರ್ ಈಕ್ವಲ್ ಟು 15.4 ಸ್ಕ್ವೇರ್ ಇಂಟು 64 ಡಿವೈಡೆಡ್ ಬೈ 121. ಆದ್ದರಿಂದ ಬಿ ಸಿಯ ಬೆಲೆ ಸ್ಕ್ವೇರ್ ರೂಟ್ ಅಂದರೆ ವರ್ಗಮೂಲವನ್ನು ಎರಡೂ ಕಡೆ ತೆಗೆದುಕೊಂಡ್ರೆ ಆಗ ಬಿ ಸಿಯ ಬೆಲೆ 15.4 ಇಂಟು 8/11 ಅಂದರೆ 1.4 ಇಂಟು 8, ಉತ್ತರ 11.2 ಸೆಂಟಿಮೀಟರ್ಸ್. ಇದು 2 ಅಂಕದ ಪ್ರಶ್ನೆ. 2 ಅಂಕದ ಪ್ರಶ್ನೆಗಳು 16 ಇರ್ತವೆ, 32 ಅಂಕಗಳು. ಪ್ರಶ್ನೆ 17 ಹೀಗೆ ಹೇಳುತ್ತಿದೆ, ಓರೆ ಗುಣಾಕಾರ ವಿಧಾನದಿಂದ ಬಿಡಿಸಿ. 2 ಸಮೀಕರಣಗಳು x ಮೈನಸ್ 3y ಮೈನಸ್ 7 ಈಕ್ವಲ್ ಟು 0, 3x ಮೈನಸ್ 3y ಮೈನಸ್ 15 ಈಕ್ವಲ್ ಟು 0. ಸೈಮಲ್ಟೇನಿಯಸ್ ಈಕ್ವೇಷನ್ಸ್. ಈ 2 ಸಮೀಕರಣಗಳ x ಮತ್ತು y ಕೋಫಿಷಿಯೆಂಟ್ಸ್ ಏನಿದೆ? 1 ಮೈನಸ್ 3, 3 ಮೈನಸ್ 3 ಇದೆ. ಹಾಗೆ ಕಾನ್ಸ್ಟೆಂಟ್ -7 -15 ಇದೆ. ಈಗ ಓರೆ ಗುಣಾಕಾರ ವಿಧಾನದಲ್ಲಿ ಇದನ್ನು ಹೀಗೆ ಬರಿತೀವಿ, ಎಕ್ಸ್ ವೈ ಮತ್ತು 1. ಈಗ ಎಕ್ಸ್ನ ಕೆಳಕ್ಕೆ -3, ಹಾಗೆ ವೈನ ಕೆಳಕ್ಕೆ -7. ಇನ್ನು 1ರ ಪಕ್ಕದಲ್ಲಿ 1 ಅಂತಾನೆ ಬರಿತಾ ಇದ್ದೀನಿ. ಹಾಗೆಯೇ ಎಕ್ಸ್ನ ಕೆಳಕ್ಕೆ -3, ವೈನ ಕೆಳಕ್ಕೆ -15 ಮತ್ತು 1ರ ಕೆಳಕ್ಕೆ 3 ಅಂತ ಬರೆದಿಟ್ಕೊಂಡ್ರೆ, ಈಗ ಇದರ ಪಕ್ಕದಲ್ಲಿ ಇನ್ನೊಂದು ಕಾಲಮ್ ಸೇರಿಸೋಣ. ಅದು ಮೊದಲು ಬರತಕ್ಕಂಥ ಎಕ್ಸ್ನ ಕೋಫಿಷಿಯೆಂಟ್ಸ್ -3 -3 ಪಕ್ಕದಲ್ಲಿ ಬರೆದಿಟ್ಕೋತೀವಿ. ಈ ಒಂದು ವಿಧಾನದಲ್ಲಿ ನಾವು ಹೀಗೆ ಅಂಕಿಗಳನ್ನು ಜೋಡಿಸಿ ಬರೆದಿಟ್ಕೋತೀವಿ. ಈಗ ಎಕ್ಸ್ ಡಿವೈಡೆಡ್ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ನೋಡಿ, ಗಮನಿಸಿ. -3 ಗುಣಿಲ -15 45, -7 ಗುಣಿಲ -3 21. ಒಂದರ ಇನ್ನೊಂದನ್ನು ನಾವು ವ್ಯತ್ಯಾಸವನ್ನು ಕಂಡುಹಿಡಿತಾ ಇದ್ದೀವಿ, ಕಳೀತಾ ಇದ್ದೀವಿ. ಸೊ ಎಕ್ಸ್ ಬೈ 45 - 21 ಈಕ್ವಲ್ ಟು ವೈ ಡಿವೈಡೆಡ್ ಬೈ -7 ಇಂಟು 3 ಈಸ್ -21, 1 ಇಂಟು -15 ಈಸ್ +15. ಹಾಗೆ 1ರ ಕೆಳಕ್ಕೆ ನಾವು ಬರೀಬೇಕಾಗಿರೋ ಅಂಕಿಗಳು 1 ಇಂಟು -3 -3 ಆ್ಯಂಡ್ 3 ಇಂಟು -3 9. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಎಕ್ಸ್ ಬೈ 24 ಈಕ್ವಲ್ ಟು ವೈ ಬೈ -6 ಈಕ್ವಲ್ ಟು 1/6. ಎಕ್ಸ್ ಬೈ 24 ಈಕ್ವಲ್ ಟು 1/6 ಇದನ್ನು ತೆಗೆದುಕೊಂಡ್ರೆ ಆಗ ಎಕ್ಸ್ನ ಬೆಲೆ 4 ಅಂತ ಉತ್ತರ ಸಿಗ್ತಾ ಇದೆ. ವೈ ಬೈ -6 ಈಕ್ವಲ್ ಟು 1/6 ಅಂತ ತೆಗೆದುಕೊಂಡ್ರೆ ವೈ ಈಕ್ವಲ್ ಟು -1 ಎನ್ನುವ ಉತ್ತರ ಸಿಗ್ತಾ ಇದೆ. ಸಮಸ್ಯೆ 18. ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದ 14 ಸೆಂಟಿಮೀಟರ್ ಇದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಈ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನು ನಾವು ಹೀಗೆ ಬರಿಬೇಕಾಗಿ ಬರುತ್ತೆ. ಮೊದಲು ಒಂದು ಗಡಿಯಾರವನ್ನು ಕಲ್ಪಿಸಿಕೊಳ್ಳೋಣ. ಗಡಿಯಾರದಲ್ಲಿ ಈ ನಿಮಿಷದ ಮುಳ್ಳು 12ರಿಂದ 1 ಅನ್ನುವ ಅಂಕಿಯ ಮೇಲೆ ಬಂದು ತಲುಪಿದಾಗ 5 ನಿಮಿಷಗಳಾಗಿರುತ್ತವೆ. ಈಗ ನಮ್ಮ ಮುಂದೆ ಒಂದು ತ್ರಿಜ್ಯಾಂತರ ಖಂಡ ಕಾಣಿಸ್ತಾ ಇದೆ. ಈಗ ಇಲ್ಲಿ ಆಗಿರತಕ್ಕಂಥ ಕೋನ ಎಷ್ಟು? ಅಂದರೆ 5 ನಿಮಿಷಗಳಲ್ಲಿ ಉಂಟಾದ ಕೋನ ಎಷ್ಟು? ಈ ಪ್ರಶ್ನೆಗೆ ಉತ್ತರ ಹೀಗೆ ಬರಿತೀವಿ. 60 ನಿಮಿಷದಲ್ಲಿ ಎಷ್ಟು ಡಿಗ್ರಿ ಇದೆ? 60 ನಿಮಿಷದಲ್ಲಿ 360 ಡಿಗ್ರಿ ಇದೆ ಅಲ್ವಾ?
ಅದರಿಂದ 60 ನಿಮಿಷಕ್ಕೆ 360 ಡಿಗ್ರಿ ಆಗಿದ್ದರೆ 5 ನಿಮಿಷಕ್ಕೆ ಎಷ್ಟು? ಹೀಗೆ ಬರೆದಾಗ ಉತ್ತರ 30 ಡಿಗ್ರಿ ಅಂತ ಬರುತ್ತೆ. ಇದನ್ನು ಬಳಸ್ಕೊಂಡು ನಾವೀಗ 5 ನಿಮಿಷದಲ್ಲಿ ಈ ನಿಮಿಷದ ಮುಳ್ಳು ಕ್ರಮಿಸಿದಾಗಿನ ವಿಸ್ತೀರ್ಣವನ್ನು ಬರೆಯೋಣ. ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಈಕ್ವಲ್ ಟು πr² ಡಿವೈಡೆಡ್ ಬೈ 360 ಇಂಟು ಥೀಟಾ. ಇದು ನೀವು ಕಲ್ತಿರುವ ಒಂದು ಸೂತ್ರ. ಇದರ ಪ್ರಕಾರ π ಇಂಟು r² ರೇಡಿಯಸ್ ಅಥವಾ ತ್ರಿಜ್ಯವನ್ನು 14 ಅಂತ ಕೊಡಲಾಗಿದೆ. π ಇಂಟು 14² ಡಿವೈಡೆಡ್ ಬೈ 360 ಇಂಟು ಕೋನ ಥೀಟಾ ಜಾಗದಲ್ಲಿ 30 ಅಂತ ಬರೆದಾಗ ಸರಳೀಕರಣಗೊಳಿಸಿದ್ರೆ 0 ಕ್ಯಾನ್ಸಲ್ ಆಗ್ತಿದೆ. ಉತ್ತರ 51.33 ಸೆಂಟಿಮೀಟರ್ ಸ್ಕ್ವೇರ್. ಹೀಗೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ. ಆದರೆ 18ನೆಯ ಪ್ರಶ್ನೆಯಲ್ಲಿ ಇದನ್ನಾದರೂ ಉತ್ತರಿಸ್ಬೋದು, ಅಥವಾ 2ನೆಯ ಪ್ರಶ್ನೆಯನ್ನು ಕೊಡಲಾಗಿದೆ. 2ರಲ್ಲಿ ಯಾವುದಾದ್ರೂ ಒಂದನ್ನು ಬರೆದರೆ ಸಾಕು. 2ನೇ ಪ್ರಶ್ನೆ ಹೀಗಿದೆ: ಚಿತ್ರದಲ್ಲಿ PQ ಈಕ್ವಲ್ ಟು 24 ಸೆಂಟಿಮೀಟರ್, PR ಈಕ್ವಲ್ ಟು 7 ಸೆಂಟಿಮೀಟರ್. O ಎನ್ನುವುದು ವೃತ್ತ ಕೇಂದ್ರವಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಚಿತ್ರವನ್ನು ಗಮನಿಸಿದ್ರೆ ಇದು ವೃತ್ತಖಂಡ ಅಂತ ತಿಳಿದು ಬರುತ್ತೆ. ಹಾಗೆ ಗಮನ ಇಟ್ಟು ನೋಡಿದಾಗ ಇಲ್ಲಿ ಅರ್ಧ ವೃತ್ತದ ವಿಸ್ತೀರ್ಣ, ಅದರಲ್ಲಿ ತ್ರಿಭುಜ RPQ ವಿಸ್ತೀರ್ಣವನ್ನು ನಾವೇನಾದರೂ ಅದರ ವ್ಯತ್ಯಾಸವನ್ನು ಕಂಡುಹಿಡಿದ್ರೆ ಕಳೆದ್ರೆ ಆವಾಗ ನಮಗೆ ಈ ವೃತ್ತಖಂಡದ ವಿಸ್ತೀರ್ಣ ಸಿಗುತ್ತೆ. ಅಂದರೆ ವೃತ್ತಖಂಡದ ವಿಸ್ತೀರ್ಣ ಈಕ್ವಲ್ ಟು ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜ RPQ ವಿಸ್ತೀರ್ಣ. ಈಗ ನಾವೇನು ಮಾಡೋಣ, ಈ ತ್ರಿಭುಜದ ಅಥವಾ ಈ ಒಂದು ವೃತ್ತದ ತ್ರಿಜ್ಯವನ್ನು ಮೊದಲು ಕಂಡುಹಿಡಿಯೋಣ. ಅದಕ್ಕೆ ಈ ಒಂದು ಸಮಸ್ಯೆಯಲ್ಲಿ ಹೀಗೆ ಕೊಡಲಾಗಿದೆ: PQ 24, PR 7. ನಮಗೆ ನಾವು ಕಲ್ತಿರತಕ್ಕಂಥ ವೃತ್ತದ ಪ್ರಮೇಯವನ್ನು ಬಳಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ವೃತ್ತದ ಪ್ರಮೇಯ ಹೀಗೆ ಹೇಳುತ್ತೆ: ಯಾವುದಾದ್ರೂ ಒಂದು ಡಯಾಮೀಟರ್ ಅಥವಾ ವ್ಯಾಸದ ಮೇಲೆ ನಾವೇನಾದರೂ ವೃತ್ತದಲ್ಲಿ ಒಂದು ಕೋನವನ್ನು ಬರೆಯೋಕ್ಕೆ ಹೋದಾಗ ಅದು ಲಂಬಕೋನವಾಗಿರ್ತದೆ. ಅಂದರೆ ಈ ಚಿತ್ರದಲ್ಲಿ ಆ್ಯಂಗಲ್ P ಈಕ್ವಲ್ ಟು 90 ಡಿಗ್ರಿ. ಇದನ್ನು ಬಳಸ್ಕೊಂಡು ಪೈಥಾಗೋರಸ್ ಥಿಯರಮನ್ನು ಹೀಗೆ ನಾವು ಬಳಸಿದ್ರೆ ಆಗ ನಮಗೆ RQ² ಈಕ್ವಲ್ ಟು PQ² ಪ್ಲಸ್ PR² ಅಂತ ಸಿಕ್ಬಿಡುತ್ತೆ. PQ ಜಾಗದಲ್ಲಿ 24, PR ಜಾಗದಲ್ಲಿ 7 ಅಂತ ಬರೆದ್ರೆ RQ² ಈಸ್ 25². ಅಂದರೆ RQ 25 ಸೆಂಟಿಮೀಟರ್. RQ ಅನ್ನೋದು ಈ ಒಂದು ವೃತ್ತದ ವ್ಯಾಸ. ಹಾಗಾದರೆ ತ್ರಿಜ್ಯ ಎಷ್ಟಾಯಿತು? 25 ಡಿವೈಡೆಡ್ ಬೈ 2, 12.5 ಸೆಂಟಿಮೀಟರ್ಸ್. ಈಗೇನು ಮಾಡೋಣ, ತ್ರಿಭುಜ PQRನ ವಿಸ್ತೀರ್ಣವನ್ನು ಬರೆಯೋಣ. ಅರ್ಧ ಗುಣಿಲೆ ಪಾದ ಗುಣಿಲೆ ಎತ್ತರ, 1/2 ಇಂಟು 24 ಇಂಟು 7. ಉತ್ತರ 84 ಸೆಂಟಿಮೀಟರ್ ಸ್ಕ್ವೇರ್. ಕೊನೆಯಲ್ಲಿ ಛಾಯೆಗೊಳಿಸಿದ ಪ್ರದೇಶದ ವಿಸ್ತೀರ್ಣ ಬೇಕು ಅಂದರೆ ವೃತ್ತಖಂಡದ ವಿಸ್ತೀರ್ಣ ನಮಗೆ ಅರ್ಧ ವೃತ್ತದ ವಿಸ್ತೀರ್ಣ 1/2 ಇಂಟು πr², 1/2 ಇಂಟು 22/7 ಇಂಟು r², 25/2 ಇಂಟು 25/2 ಮೈನಸ್ ಅರ್ಧ ವೃತ್ತದ ವಿಸ್ತೀರ್ಣ ಮೈನಸ್ ತ್ರಿಭುಜದ ವಿಸ್ತೀರ್ಣ. ಅದು 84 ಅಂತ ಉತ್ತರ ಬಂದಿದೆ. ಆದ್ದರಿಂದ 84ನ್ನು ಕಳೆದ್ರೆ ಕೊನೆಯಲ್ಲಿ ಉತ್ತರ 161.53 ಸೆಂಟಿಮೀಟರ್ ಸ್ಕ್ವೇರ್ ಸಿಗ್ತಾ ಇದೆ. ಪ್ರಶ್ನೆ 19. ಪಾದ 8 ಸೆಂಟಿಮೀಟರ್ ಮತ್ತು ಎತ್ತರ 4 ಸೆಂಟಿಮೀಟರ್ ಇರುವ ಒಂದು ಸಮದ್ವಿಬಾಹು ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ಮೊದಲು ರಚಿಸಿದ ಸಮದ್ವಿಬಾಹು ತ್ರಿಭುಜದ ಅನುರೂಪ ಬಾಹುಗಳ 1/2 ಅಂಶದಷ್ಟು ಇರುವಂತೆ ರಚಿಸಿ. ಹಾಗಾದರೆ ಇದರ ರಚನಾ ಹಂತಗಳನ್ನು ಹೀಗೆ ನೋಡೋಣ. ಹಂತ 1, ಪಾದ BC 8 ಸೆಂಟಿಮೀಟರ್ ಎಳೆದುಕೊಳ್ಳಿ. ಅದಕ್ಕೆ ಲಂಬಾರ್ಧ ರೇಖೆಯನ್ನು ರಚಿಸಿ. ಅದು BCಯನ್ನು
ಓನಲ್ಲಿ ಸಂಧಿಸಲಿ. ನೋಡಿ, ಬಿ ಸಿ 8 ಸೆಂಟಿಮೀಟರ್ ಇದೆ. ಹಾಗೆ ಲಂಬಾರ್ಧಕವನ್ನು ಎಳೆಯೋದು ಹೇಗೆ ಅಂತ ತಮಗೆ ಗೊತ್ತಿದೆ. ಕೈವಾರವನ್ನು ಇಟ್ಕೊಂಡು ಬಿ ಬಿಂದುನಲ್ಲಿ ಇಟ್ಕೊಂಡು ಒಂದು ಸರ್ತಿ ಕಟ್ ಮಾಡ್ತೀವಿ. ಸಿ ಬಿಂದುವಿನಲ್ಲಿ ಇಟ್ಕೊಂಡು ಇನ್ನೊಮ್ಮೆ ಕಟ್ ಮಾಡ್ತೀವಿ. ಈಗ ಅದು ಎರಡು ಇನ್ನೊಂದು ಬಿಂದುವಿನಲ್ಲಿ, ಎ ಅನ್ನೋ ಬಿಂದುವಿನಲ್ಲಿ ಅಥವಾ ಒಂದು ಭಾಗದಲ್ಲಿ ಒಂದು ಬಿಂದು ಕಂಡು ಬರುತ್ತೆ. ಅದನ್ನು ಎ ಅಂತ ಕರಿತೀವಿ. ಹಾಗೆ ಇನ್ನೊಂದು ಪಾರ್ಶ್ವದಲ್ಲಿ ಬಿ ಬಿಂದುವಿನಲ್ಲಿ ಕೈವಾರವನ್ನು ಇಟ್ಟು ಕಟ್ ಮಾಡ್ತಾ ಇದ್ದೀವಿ. ಸಿ ಬಿಂದುವಿನಿಂದ ಇನ್ನೊಮ್ಮೆ ಇಟ್ಟು ಕಟ್ ಮಾಡ್ತಾ ಇದ್ದೀವಿ. ಹೀಗೆ ಮಾಡಿದಾಗ ಲಂಬಾರ್ಧಕ ಕಂಡುಬರುತ್ತೆ. ಈ ಲಂಬಾರ್ಧಕವನ್ನು ಡಾಟೆಡ್ ಲೈನ್ ಇದರಿಂದ ತೋರಿಸ್ತಾ ಇದ್ದೀನಿ. ಹೀಗಿರೋದು ನಮಗೆ ಓ ಎನ್ನುವ ಬಿಂದುವಿನಲ್ಲಿ ಸಂಧಿಸೋದು ಕಂಡು ಬರ್ತಾ ಇದೆ. ಬಿ ಸಿಯನ್ನು ಸಂಧಿಸ್ತಾ ಇದೆ. ಓ ಎ = 4 ಸೆಂಟಿಮೀಟರ್ ತ್ರಿಜ್ಯದಿಂದ ಲಂಬಾರ್ಧಕವನ್ನು ಎನಲ್ಲಿ ಕತ್ತರಿಸಲಿ. ಎ ಬಿ ಮತ್ತು ಎ ಸಿಯನ್ನು ಸೇರಿಸಿ. ಎ ಬಿ ಮತ್ತು ಎ ಸಿ ಇದನ್ನು ಸೇರಿಸ್ತಾ ಇದ್ದೀವಿ. ಅದು ತ್ರಿಭುಜ ಎ ಬಿ ಸಿ ಆಗಿರುತ್ತದೆ. ಹಂತ 2ಕ್ಕೆ ಹೋಗೋಣ. ಈಗ ಹಂತ 2, ಶೃಂಗ ಎಯ ಅಭಿಮುಖ ಬಾಹು ಬಿ ಸಿಯೊಂದಿಗೆ ಒಂದು ಲಘುಕೋನ ಏರ್ಪಡುವಂತೆ ಯಾವುದೇ ಕಿರಣ ಬಿ ಎಕ್ಸ್ ಅನ್ನು ಎಳೆಯಿರಿ. ಶೃಂಗ ಎ ಅಭಿಮುಖ ಬಾಹು ನೋಡಿ, ಬಿ ಸಿಯೊಂದಿಗೆ ಒಂದು ಲಘುಕೋನ ಏರ್ಪಡೋ ಹಾಗೆ ಕಿರಣ ಬಿ ಎಕ್ಸ್ ಅನ್ನು ಎಳೆದಿದ್ದೀವಿ. ಈಗ ನಿಮ್ಗೆ ಕಾಣಿಸ್ತಾ ಇದೆ. ಹಾಗೆ ಹಂತ 3, ಬಿ ಬಿ 1 = B1 B2 = B2 B3 ಆಗುವಂತೆ ಬಿ ಎಕ್ಸ್ನ ಮೇಲೆ B1 B2 B3 ಎಂಬ 3 ಬಿಂದುಗಳನ್ನು ಗುರುತಿಸಿ. ನೋಡಿ, ಇಲ್ಲಿ 3/2ರಲ್ಲಿ 3 ಮತ್ತು 2ರಲ್ಲಿ ಯಾವ್ದು ದೊಡ್ಡದು ಅದನ್ನು ಗಮನಿಸಿ. ಆ ಆಧಾರದ ಮೇಲೆ B1 B2 B3 ಎಂಬ 3 ಬಿಂದುಗಳನ್ನು ನಾವು ಗುರುತಿಸ್ತಾ ಇದ್ದೀವಿ ಅಲ್ವೇ. ಈಗ ಹಂತ 4, B2 ಮತ್ತು B2 ಅನ್ನು ಸಿಗೆ ಸೇರಿಸ್ತಾ ಇದ್ದೀವಿ. B2 ಅನ್ನು ಸಿಗೆ ಸೇರಿಸ್ತಾ ಇದ್ದೀವಿ. ಗಮನಿಸಿ, ಎರಡನೇ ಬಿಂದು 3/2ರಲ್ಲಿ 3 ಮತ್ತು 2ರಲ್ಲಿ ಚಿಕ್ಕದು 2. ಆದ್ರಿಂದಲೇ ಎರಡನೇ ಬಿಂದುವಿನಿಂದ B2 ಅನ್ನೋದು ಎರಡನೇ ಬಿಂದು, ಅಲ್ಲಿಂದ ಸಿನ ಸೇರಿಸ್ತಾ ಇದ್ದೀವಿ. ಈಗ B2 ಸಿಗೆ ಸಮಾಂತರವಾಗಿರುವಂತೆ B3ಯ ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. B3 ಮೂಲಕ ರೇಖೆಯನ್ನು ಎಳೆದಿದ್ದೀವಿ. ಇದು ವೃದ್ಧಿಸಿದ ಬಿ ಸಿ ರೇಖಾಖಂಡವನ್ನು ಸಿ ಡ್ಯಾಶ್ನಲ್ಲಿ ಛೇದಿಸಲಿ. ಇದು ವೃದ್ಧಿಸಿದ ಬಿ ಸಿ ನೋಡಿ, ಬಿ ಸಿಯನ್ನು ಇನ್ನು ಮುಂದಕ್ಕೆ ಎಳ್ಕೊಂಡಿದ್ದೀವಿ, ಅದು ಸಿ ಡ್ಯಾಶ್ನಲ್ಲಿ ಛೇದಿಸಲಿ. ಈಗ ಕೊನೆ ಹಂತ 5, ಸಿ ಎಗೆ ಸಮಾಂತರವಾಗಿರುವಂತೆ ಸಿ ಡ್ಯಾಶ್ನ ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. ಸಿ ಎಗೆ ಸಮಾಂತರವಾಗಿರೋ ಹಾಗೆ ಸಿ ಡ್ಯಾಶ್ನ ಮೂಲಕ ಎಳಿತಾ ಇದ್ದೀವಿ. ಇದು ವೃದ್ಧಿಸಿದ ಬಿ ಎ ರೇಖಾಖಂಡವನ್ನು ಎ ಡ್ಯಾಶ್ನಲ್ಲಿ ಛೇದಿಸಲಿ. ಇದು ವೃದ್ಧಿಸಿದ ಬಿ ಎ ರೇಖಾಖಂಡ ಕಾಣಿಸ್ತದೆಯಾ, ಇದನ್ನು ಎ ಡ್ಯಾಶ್ನಲ್ಲಿ ಛೇದಿಸಲಿ. ಹೀಗಿದ್ದಾಗ ನಮಗೆ ರಚನೆ ಸಂಪೂರ್ಣವಾಗಿ ಕಂಡುಬರ್ತಾ ಇರುತ್ತೆ. ಸಮರ್ಥನೆ: ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಡ್ಯಾಶ್ ಬಿ ಸಿ ಡ್ಯಾಶ್ ಇದಕ್ಕೆ ಸಮರೂಪಿ. ಆಗ ಎ ಬಿ ಬೈ ಎ ಡ್ಯಾಶ್ ಬಿ = ಎ ಸಿ ಬೈ ಎ ಡ್ಯಾಶ್ ಸಿ ಡ್ಯಾಶ್ = ಬಿ ಸಿ ಬೈ ಬಿ ಸಿ ಡ್ಯಾಶ್. ಆದರೆ ಬಿ ಸಿ ಬೈ ಬಿ ಸಿ ಡ್ಯಾಶ್ = ಬಿ ಬಿ 3 ಬೈ ಬಿ ಬಿ 5 = 2/3. ಆದ್ದರಿಂದ ಬಿ ಸಿ ಡ್ಯಾಶ್ ಬೈ ಬಿ ಸಿ = 3/2, ವಿಚ್ ಇಂಪ್ಲೈಸ್ ಇದೇನು ಹೇಳುತ್ತೆ ಅಂದರೆ ಎ ಡ್ಯಾಶ್ ಬೈ ಬಿ ಬೈ ಎ ಬಿ = ಬಿ ಸಿ ಡ್ಯಾಶ್ ಬೈ ಬಿ ಸಿ = ಎ ಡ್ಯಾಶ್ ಸಿ ಡ್ಯಾಶ್ ಬೈ ಎ ಸಿ = 3/2. ಸಮಸ್ಯೆ 20 ಪರಿಹರಿಸೋಣ. P
2, -3 ಮತ್ತು q 10, y ಬಿಂದುಗಳ ನಡುವಿನ ದೂರ 10 ಮಾನಗಳಾದರೆ yನ ಬೆಲೆಯನ್ನು ಕಂಡುಹಿಡಿಯಿರಿ. ದೂರ ಸೂತ್ರವನ್ನು ಬಳಸಿ ಇದನ್ನು ಪರಿಹರಿಸಬಹುದು. PQ = √(x2 - x1 ಸ್ಕ್ವೇರ್ + y2 - y1 ಸ್ಕ್ವೇರ್ ಅಂತ ಬರ್ಕೊಂಡ್ರೆ 10 = √10 - 2 ದ ಹೋಲ್ ಸ್ಕ್ವೇರ್ + y + 3 ದ ಹೋಲ್ ಸ್ಕ್ವೇರ್. ಮೈನಸ್ ಪ್ಲಸ್ 3 ಆಗ್ತಾ ಇದೆ ಅಲ್ವಾ. ಈಗ ಸ್ಕ್ವೇರಿಂಗ್ ಆನ್ ಬೋತ್ ದ ಸೈಡ್ಸ್, ಎರಡೂ ಕಡೆ ವರ್ಗವನ್ನು ತೆಗೆದುಕೊಂಡ್ರೆ 10 ಸ್ಕ್ವೇರ್ = 8 ಸ್ಕ್ವೇರ್ + y + 3 ದ ಹೋಲ್ ಸ್ಕ್ವೇರ್. y + 3 ದ ಹೋಲ್ ಸ್ಕ್ವೇರ್ = 10 ಸ್ಕ್ವೇರ್ - 8 ಸ್ಕ್ವೇರ್ ಅಂತ ಬರಿಬೋದು. y + 3 ದ ಸ್ಕ್ವೇರ್ is 6 ಸ್ಕ್ವೇರ್. ಈಗ ಎರಡೂ ಕಡೆ ಮತ್ತೆ ಸ್ಕ್ವೇರ್ ರೂಟ್ ವರ್ಗಮೂಲವನ್ನು ತೆಗೆದುಕೊಂಡ್ರೆ y + 3 = 6, y = 6 - 3 = 3 ಯೂನಿಟ್ಸ್, 3 ಮಾನಗಳು. ಹೀಗೆ ದೂರ ಸೂತ್ರವನ್ನು ಬಳಸಿ yನ ಬೆಲೆ 3 ಅಂತ ಕಂಡುಹಿಡಿಯಬಹುದು. ಪ್ರಶ್ನೆ 21. ಬಿಂದುಗಳು ಸರಳ ರೇಖಾಗತವಾಗಿದ್ದರೆ kನ ಬೆಲೆಯನ್ನು ಕಂಡುಹಿಡಿಯಿರಿ. 3 ಬಿಂದುಗಳನ್ನು ಕೊಡಲಾಗಿದೆ. 8, 1, k, -4, 2, -5. ಬಿಂದುಗಳು ಏಕರೇಖಾಗತವಾಗಿದೆ. ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ = 0. ತ್ರಿಭುಜದ ವಿಸ್ತೀರ್ಣದ ಸೂತ್ರ ಏನು? ½ × x1 × y2 - y3 + x2 × y3 - y1 + x3 × y1 - y2 ಬ್ರಾಕೆಟ್ ಕ್ಲೋಸ್ = 0. ½ × 8 × -4 + 5 + k × -5 - 1 + 2 × 1 + 4 ಬ್ರಾಕೆಟ್ ಕ್ಲೋಸ್ ಅಲ್ವೇ = 0. ½ × 8 - 6k + 10 = 0. ಆದ್ದರಿಂದ 6k = 18 ಅಂದರೆ k = 3 ಎನ್ನುವ ಉತ್ತರ ಲಭ್ಯ. ಪ್ರಶ್ನೆ 22. ಕೊಟ್ಟಿರುವ ಪೂರ್ಣಾಂಕಗಳ ಮಸಾ ಕಂಡುಹಿಡಿದು ಮಸಾ ಗುಣಿಲೆ ಲಸಾ = ಆ ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ತಾಳೆ ನೋಡಿ. 510 ಮತ್ತು 92 ಈ ಎರಡು ಅಂಕಿಗಳನ್ನು ಕೊಡಲಾಗಿದೆ. ನಾವು a = 510, b = 92 ಅಂತ ಬರ್ಕೊಳ್ಳೋಣ. ಈಗ 510 ಅಪವರ್ತಿಸುವ ಕ್ರಮದ ಪ್ರಕಾರ ಹೀಗೆ ಬರಿಬೋದು. 510 2ರಿಂದ ಡಿವೈಡ್ ಮಾಡಿದ್ರೆ 255 ಅಂತ ಬರುತ್ತೆ. ಇದನ್ನು ಮತ್ತೆ 5ರಿಂದ ಡಿವೈಡ್ ಮಾಡಿದ್ರೆ 51 ಕಾಣಿಸ್ಕೊಳ್ಳುತ್ತೆ. 3ಯಿಂದ ಡಿವೈಡ್ ಮಾಡಿದಾಗ 17. ಇಲ್ಲಿಗೆ ಸಂಪೂರ್ಣ 510 17 × 5 × 3 × 2 ಅಂತ ಬರಿಬೋದು. ಈಗ 92 ಇದೇ ಕ್ರಮದ ಮೂಲಕ ಬರೆದಾಗ 92 2ರಿಂದ ಭಾಗಿಸಿದಾಗ 46 ಬರುತ್ತೆ. 46 ಮತ್ತೆ 2ರಿಂದ ಭಾಗಿಸಿದಾಗ 23 ಬರುತ್ತೆ. ಕೊನೆಯದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಅಲ್ಲಿಗೆ ಪೂರ್ಣಗೊಳ್ಳುತ್ತೆ. ಅಂದರೆ 92 = 23 × 2 × 2 ಅಂತ ಬರಿಬೋದು. ಈಗ ಈ ಎರಡನ್ನೂ ಕೂಡ ಗಮನಿಸಿ. ಮಸಾ ಅಂದರೆ ಏನು? ಈ ಬರೆದಿಟ್ಟತಕ್ಕಂತಹ ಎರಡು ಸಮೀಕರಣಗಳಲ್ಲಿ ಎರಡರಲ್ಲೂ ಸಾಮಾನ್ಯ ಇರತಕ್ಕಂತಹ ಅಂಕಿ ಯಾವುದು? ನೋಡಿ, 510ರಲ್ಲಿ 2 ಇದೆ, 2. 92ರಲ್ಲಿ 2 ಸ್ಕ್ವೇರ್ ಇದೆ. ಈಗ 2 ಮತ್ತು 2 ಸ್ಕ್ವೇರ್ ಇದು ಸಾಮಾನ್ಯವಾಗಿರುವ ಸಂಖ್ಯೆ 2 ಆಗಿರೋದ್ರಿಂದ ಅದರ ಚಿಕ್ಕ ಘಾತ 2^1. ಆದ್ದರಿಂದ ಮಸಾ 2. ಇನ್ನು ಲಸಾ ಬೇಕು ಅಂದರೆ ಇಲ್ಲಿರ್ತಕ್ಕಂಥ ಎಲ್ಲ ಅವಿಭಾಜ್ಯ ಸಂಖ್ಯೆಗಳನ್ನು ಅದರ ಹೈಯೆಸ್ಟ್ ಪವರ್ ಅಂದರೆ ಅದರ ಘಾತ, ದೊಡ್ಡ ಘಾತವನ್ನು ಬರೆದಿಟ್ಕೋಬೇಕು. ಅಂದರೆ ಲಸಾ = 23 × 17 × 2 ಸ್ಕ್ವೇರ್ × 3. ಅಲ್ಲಿಗೆ ಮಸಾ ಲಸಾ ಎರಡೂ ಸಿಕ್ತು. ಎರಡನ್ನೂ ನಾವು
ಗುಣಾಕಾರದ ಪ್ರಕ್ರಿಯೆ ಮೂಲಕ ಗುಣಾಕಾರ ಮಾಡಿದಾಗ ನಮಗೆ ಉತ್ತರ ಏನು ಬರುತ್ತೆ ಅಂತ ನೋಡೋಣ. ಹೀಗೆ ಬಂದಂತಹ ಉತ್ತರ 510 ಗುಣಿಲ 92. ಇದನ್ನು ಮಾಡಿ ನೋಡೋಣ. ಈಗೊಂದು ಉತ್ತರ ಬಂತು. ಈ ಎರಡೂ ಉತ್ತರಗಳು ಸರಿಯಾಗಿರೋದನ್ನು ನೋಡ್ತಾ ಇದ್ದೀವಿ. ಪ್ರಶ್ನೆ 23. 1/4 ಮತ್ತು -1 ಇವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಹಾಗೂ ಗುಣಲಬ್ಧವಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಇದಕ್ಕೆ ಉತ್ತರ ಬರೀಬೇಕು ಅಂದರೆ ಆಲ್ಫಾ ಪ್ಲಸ್ ಬೀಟಾ ಈಕ್ವಲ್ ಟು 1/4 ಅಂತ ಬರಿತೀವಿ. ಆಲ್ಫಾ ಬೀಟಾ ಈಕ್ವಲ್ ಟು -1 ಅಂತ ಬರಿತೀವಿ. ಆಗ ವರ್ಗ ಪದೋಕ್ತಿಯ ಆದರ್ಶ ರೂಪ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ ಈಕ್ವಲ್ ಟು 0. x² ಮೈನಸ್ 1/4 ಯಾಕೆಂದರೆ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ 1/4 ಬರೀಬಹುದು, ಆಲ್ಫಾ ಇಂಟು ಬೀಟಾ ಜಾಗದಲ್ಲಿ -1 ಬರೀಬಹುದು. ಅಂದರೆ x² ಮೈನಸ್ 1/4x ಮೈನಸ್ 1 ಈಕ್ವಲ್ ಟು 0. ಆದ್ದರಿಂದ 4x² ಮೈನಸ್ ಎಕ್ಸ್ ಮೈನಸ್ 4 ಈಕ್ವಲ್ ಟು 0 ಎನ್ನುವುದು ಕೊನೆಯ ಉತ್ತರ ಆಗಿರುತ್ತದೆ. ಪ್ರಶ್ನೆ 24. ಅಪವರ್ತನ ವಿಧಾನದಿಂದ ಬಿಡಿಸಿ. 2x² ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಸೊ 2x² ಪ್ಲಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0 ಅಂತ ಬರೆದ್ರೆ ಆಗ ಅದನ್ನು ಅಪವರ್ತನ ವಿಧಾನದಿಂದ ನಾವು ಮಧ್ಯ ಸ್ಪ್ಲಿಟ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ 2x² ಪ್ಲಸ್ 4x ಮೈನಸ್ 3x ಮೈನಸ್ 6 ಈಕ್ವಲ್ ಟು 0 ಅಂತ ಬರಿಬಹುದು. ಈಗ 2x ಕಾಮನ್ ಔಟ್ ಮಾಡಿದ್ರೆ ಆಗ 2x ಇಂಟು ಎಕ್ಸ್ ಪ್ಲಸ್ 2 ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಅಂದರೆ 2x ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0. ಈಗ ಈ 0ಗೆ ನಾವು 2x ಮೈನಸ್ 3ಯನ್ನು ಈಕ್ವೇಟ್ ಮಾಡಿದ್ರೆ ಅಥವಾ ಎಕ್ಸ್ ಪ್ಲಸ್ 2ನ ಈಕ್ವೇಟ್ ಮಾಡಿದಾಗ ಸಮೀಕರಿಸಿದಾಗ 2x ಈಕ್ವಲ್ ಟು 3 ಅಥವಾ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಹೀಗೆ ನಮಗೆ ಉತ್ತರ ಕಾಣಿಸೋಕ್ಕೆ ಶುರುವಾಗಿರುತ್ತೆ. ಆದ್ದರಿಂದ x ಈಕ್ವಲ್ ಟು 3/2 ಅಥವಾ x ಈಕ್ವಲ್ ಟು -2 ಹೀಗೆ ಎರಡು ಉತ್ತರಗಳು ಸಿಗ್ತವೆ. ಪ್ರಶ್ನೆ 25. ಇದು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಅಥವಾ ತ್ರಿಕೋನಮಿತಿಯ ಒಂದು ಪ್ರಶ್ನೆ. 7 ಮೀಟರ್ ಎತ್ತರದ ಕಟ್ಟಡದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ ಇದೆ. ಅದರ ಪಾದಕ್ಕೆ ಅವನತ ಕೋನ 45 ಡಿಗ್ರಿ ಇದೆ. ಹಾಗಾದರೆ ಗೋಪುರದ ಎತ್ತರ ಕಂಡುಹಿಡಿಯಿರಿ. ಚಿತ್ರ ಬಿಡಿಸಿದ್ರೆ AB ಅನ್ನೋದು ಗೋಪುರ ಆಗಿರಲಿ, ಅದರ ಎತ್ತರ x ಅಂತ ಬರೆಯೋಣ. ಹಾಗೆ ಅದರ ಪಕ್ಕದಲ್ಲಿ CD ಅನ್ನೋದು ಕಟ್ಟಡ ಆಗಿರಲಿ, ಅದರ ಎತ್ತರ 7 ಮೀಟರ್ಸ್ ಅಂತ ಬರೆಯೋಣ. ಈಗ ನೋಡಿ, ಡಿ ಎನ್ನುವ ಬಿಂದುವಿನಿಂದ ಮೇಲ್ಭಾಗಕ್ಕೆ ನೋಡಿದಾಗ ಕ್ಷಿತಿಜಕ್ಕೆ ನಾವು ಕೋನವನ್ನು ಗಮನಿಸಿದಾಗ ಕ್ಷಿತಿಜವನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಕೋನವನ್ನು ಗಮನಿಸಿದಾಗ ಉನ್ನತ ಕೋನ 60 ಡಿಗ್ರಿ, ಅವನತ ಕೋನ 45 ಡಿಗ್ರಿ ಅಂತ ಹೀಗೆ ಚಿತ್ರ ಬಿಡಿಸಬಹುದು. ಇದರಲ್ಲಿ 7 ಮೀಟರ್ CD ಆಗಿದ್ದಿದ್ರೆ BE ಉದ್ದ ಕೂಡ 7 ಆಗುತ್ತೆ. ಆದ್ದರಿಂದ AE ಉದ್ದ x ಮೈನಸ್ 7. ಎರಡು ತ್ರಿಭುಜಗಳಿದ್ದಾವೆ. ತ್ರಿಭುಜ AEDಯಲ್ಲಿ tan 60 ಈಕ್ವಲ್ ಟು x ಮೈನಸ್ 7 ಡಿವೈಡೆಡ್ ಬೈ ED. ಅಂದರೆ ED ಈಕ್ವಲ್ ಟು x ಮೈನಸ್ 7 ಡಿವೈಡೆಡ್ ಬೈ √3. ಯಾಕೆಂದರೆ tan 60ಯ ಬೆಲೆ √3. ಈಗ ಎರಡನೆಯ ತ್ರಿಭುಜ BED ತೆಗೆದುಕೊಂಡ್ರೆ tan 45 ಈಕ್ವಲ್ ಟು 7 ಡಿವೈಡೆಡ್ ಬೈ ED. ಈಗೇನು ಮಾಡೋಣ, tan 45 1 ಅಂತ ಬರೆದ್ರೆ EDಯ ಬೆಲೆ 7. ಆದರೆ ED ಈಕ್ವಲ್ ಟು BC ಆಗಿರೋದ್ರಿಂದ BCಯ ಉದ್ದವು 7. ಈಗ ED ಈಕ್ವಲ್ ಟು x ಮೈನಸ್ 7 ಬೈ √3 ಅಂತ ಮೊದಲೇ ಕಂಡಿರತಕ್ಕಂಥ ಸಮೀಕರಣದಲ್ಲಿ ಬೆಲೆ ಹಾಕಿದ್ರೆ ED ಜಾಗದಲ್ಲಿ 7 ಬರಿತೀವಿ. x ಮೈನಸ್ 7 ಬೈ √3 ಈಕ್ವಲ್ ಟು 7. x ಮೈನಸ್ 7 ಈಕ್ವಲ್ ಟು 7 √3. ಆದ್ದರಿಂದ x ಈಕ್ವಲ್ ಟು 7 ಇಂಟು √3 ಪ್ಲಸ್ 1 ಮೀಟರ್ಸ್.
ಹೀಗೆ ಗೋಪುರದ ಉದ್ದವನ್ನು ಎತ್ತರವನ್ನು ಕಂಡುಹಿಡಿಯಲಾಗಿದೆ. ಪ್ರಶ್ನೆ 26. ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ವರ್ಗಾಂತರ CI 0 to 10, 10 to 20, 20 to 30, 30 to 40. ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿ 2, 5, 2, 1. ಇವಿಷ್ಟನ್ನು ಕೂಡಿಸಿದ್ರೆ n = 10 ಅಂತ ಬರ್ತಾ ಇದೆ. ಸಂಚಿತ ಆವೃತ್ತಿ ಅಥವಾ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಹಿಂದಿನ ಅಂಕಿಗೆ ಮುಂದಿನ ಅಂಕಿಯನ್ನು ಕೂಡಿಸ್ತಾ ಬರೋದು. ಮೊದಲನೇದು 2, ಎರಡನೇದು 7, ಮೂರನೇದು 7 + 2, 7 + 2 9, ಮತ್ತು +7 ಹೀಗೆ ಆ್ಯಡ್ ಮಾಡ್ತಾ ಹೋದಾಗ 7 + 2 9, 9 + 1 10 ಅಂದರೆ ಕೊನೆಗೆ 10 ಅಂತ ತೋರಿಸ್ತಾ ಇದೆ. n ನ ವ್ಯಾಲ್ಯೂ 10 ಅಂತ ಖಾತ್ರಿಪಡಿಸ್ಕೊಂಡಿದ್ದೀವಿ. ಮಧ್ಯಾಂಕದ ಸೂತ್ರ L ಪ್ಲಸ್ ಬ್ರ್ಯಾಕೆಟ್ n/2 - CF / F ಇಂಟು H. ಅಂದರೆ L ಜಾಗದಲ್ಲಿ 10 ಅಂತ ಬರೀಬಹುದು, ಪ್ಲಸ್ n/2 ಅಂದರೆ 10/2 ಅಂದರೆ 5 ಬಂದ್ಬಿಡ್ತು. CF ಜಾಗದಲ್ಲಿ 2 ಅಂತ ಬರೀಬಹುದು, F ಜಾಗದಲ್ಲಿ 5 ಅಂತ ಬರಿತೀವಿ, H ಜಾಗದಲ್ಲಿ 10 ಅಂತ ಬರಿತೀವಿ. ಆದ್ದರಿಂದ 10 + 3 × 2 16 ಇದು ಸರಿಯಾದ ಉತ್ತರ. ಪ್ರಶ್ನೆ 27. 3 ಮಕ್ಕಳ ಒಂದು ಗುಂಪಿನಲ್ಲಿ 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರದ ಸಂಭವನೀಯತೆ 0.992 ಎಂದು ನೀಡಿದೆ. 2 ಮಕ್ಕಳ ಜನ್ಮದಿನವು ಒಂದೇ ದಿನ ಆಗಿರುವ ಸಂಭವನೀಯತೆ ಎಷ್ಟು? ಸಂಭವನೀಯತೆ ವಿಚಾರಕ್ಕೆ ಬಂದಾಗ P(E) + P(E) = 1 ಅಂತ ನಾವು ಕಲ್ತಿದ್ದೀವಿ. ಹಾಗಾದರೆ P(E) 0.992 ಎಂದು ಕೊಡಲಾಗಿದೆ. ಈಗ ಈ ಸೂತ್ರವನ್ನು ಬಳಸ್ಕೊಂಡು P(E) = 1 - P(E) ಅಂತ ಬರೀಬಹುದು. ಅಂದರೆ 1 - 0.992 ಉತ್ತರ 0.008. ಅಂದರೆ 2 ಮಕ್ಕಳ ಜನ್ಮದಿನ ಒಂದೇ ದಿನ ಆಗಿರುವ ಸಂಭವನೀಯತೆ 0.008. ಪ್ರಶ್ನೆ 28. ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರಿನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧಗೋಳಾಕೃತಿಯನ್ನು ಕೂಡಿಸಿ ಮಾಡಿದೆ. ಅರ್ಧಗೋಳದ ವ್ಯಾಸ 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರ 13 ಸೆಂಟಿಮೀಟರ್ ಇದೆ. ಈ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದಕ್ಕೆ ಉತ್ತರ ಬರೀಬೇಕು ಅಂದರೆ ಮೊದಲು ಒಂದು ಚಿತ್ರವನ್ನು ಬಿಡಿಸ್ತೇವೆ. ಈ ಚಿತ್ರದಲ್ಲಿ ಸಿಲಿಂಡರನ್ನು ಹೀಗೆ ನಾವು ಬಿಡಿಸ್ತಾ ಇದ್ದೇವೆ. ಈ ಸಿಲಿಂಡರ್ನ ಮೇಲ್ಭಾಗದಲ್ಲಿ ಅರ್ಧಗೋಳಾಕೃತಿಯನ್ನು ಕೂಡಿಸಲಾಗಿದೆ. ಅರ್ಧಗೋಳದ ವ್ಯಾಸ 14 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಅದರ ತ್ರಿಜ್ಯ 7 ಸೆಂಟಿಮೀಟರ್ ಆಗಿರುತ್ತೆ. ಈಗ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ ಎಷ್ಟು ಅಂತ ಕೇಳಿರೋ ಪ್ರಶ್ನೆಗೆ ನಾವು ಸೂತ್ರವನ್ನು ಹೀಗೆ ಬಳಸಬೇಕು. ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πRh ಪ್ಲಸ್ 2 ವೃತ್ತಗಳಿದ್ದಾವೆ 2πr² ಅಂತ ಇನ್ನೆರಡು ವೃತ್ತಗಳ ವಿಸ್ತೀರ್ಣ ಸೇರಿಸಿದ್ರೆ ಪೂರ್ಣ ಸಿಲಿಂಡರ್ನ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ. ಆದರೆ ಇದಕ್ಕೆ ಮತ್ತೆ ಅರ್ಧಗೋಳದ ವಿಸ್ತೀರ್ಣವನ್ನು ಸೇರಿಸ್ತೀವಿ. ಸದ್ಯಕ್ಕೆ ಪಾತ್ರೆಯ ಅಂದರೆ ಸಿಲಿಂಡರಾಕೃತಿಯ ಪಾತ್ರೆಯ ಮೇಲ್ಮೈ ವಿಸ್ತೀರ್ಣ 2πRh ಪ್ಲಸ್ 2πr² ಅಂದರೆ 2 × 22/7 ಇಂಟು 7 × 6 ಪ್ಲಸ್ 7 × 7 44 × 13 572 ಸೆಂಟಿಮೀಟರ್ ಸ್ಕ್ವೇರ್ ಪ್ಲಸ್ ಇದಕ್ಕೆ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಸೇರಿಸೋಣ. ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಬೇಕು ಅಂದರೆ 7 ಸೆಂಟಿಮೀಟರ್ ಅದರ ತ್ರಿಜ್ಯ ಇರೋದರಿಂದ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣವನ್ನು 3πr² ಅಂತ ಬರಿಬೋದು. 3 × 22/7 ಇಂಟು
r² ಅಂದರೆ 7 × 7 ಅಂತ ಸೇರಿಸ್ಕೋಬೋದು. ಹೀಗೆ ಬಂದ ಉತ್ತರವನ್ನು 572 ಜೊತೆ ಸೇರಿಸಿದಾಗ ನಮಗೆ ಕೊನೆಯ ಉತ್ತರ ಹೀಗೆ ಬರ್ತಿದೆ ಮತ್ತು ಇದು ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣ. ಪ್ರಶ್ನೆ 29. ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಒಂದು ಬಿಂದುವಿನಲ್ಲಿ ಛೇದಿಸ್ತಾ ಇವೆಯೇ ಅಥವಾ ಸಮಾಂತರವಾಗಿದೆಯೇ ಅಥವಾ ಐಕ್ಯಗೊಂಡಿವೆಯೇ? ಇದನ್ನು ಕೇಳ್ತಾ ಇದ್ದಾರೆ. ಎರಡು ಸಮೀಕರಣಗಳು ಹೀಗಿದ್ದಾವೆ: 5x - 4y + 8 = 0, 7x + 6y - 9 = 0. ಹಾಗಾದರೆ ಈ ಎರಡೂ ಸಮೀಕರಣಗಳನ್ನು ಒಂದ್ರ ಕೆಳಗಡೆ ಒಂದನ್ನು ಬರೆಯೋಣ. ಈಗ ಎರಡೂ ಸಮೀಕರಣಗಳಿಂದ ಕೋಫಿಷಿಯೆಂಟ್ಸ್ ಆಫ್ x, y ಮತ್ತು ಕಾನ್ಸ್ಟೆಂಟ್ ಅಂತ ಕರಿತೀವಲ್ಲ, a1 5, b1 -4, c1 8 ಮೂರನ್ನು ಬರೆದಿಟ್ಕೊಳ್ಳೋಣ. ಹಾಗೆ a2 7, b2 6, c2 -9. ಈಗ ಇವುಗಳ ನಡುವಿನ ಅನುಪಾತ ಹೇಗೆ ಬರ್ತಾ ಇದೆ ಅಂತ ನೋಡೋಣ. ಅಂದರೆ a1/a2, b1/b2, c1/c2 ಇದು ಮೂರು ಏನಾದರೂ ಸಮವಾಗಿದೆಯೇ ನಾವು ಪರೀಕ್ಷೆ ಮಾಡ್ತೀವಿ. ಅಂದರೆ 5/7 -4/6 ಈ ಎರಡನ್ನು ನಾವು ಪರೀಕ್ಷೆ ಮಾಡಿದಾಗ ಇವೆರಡು ಈಕ್ವಲ್ ಆಗೋದಿಲ್ಲ ಅಂತ ಗೊತ್ತಾಗುತ್ತೆ. ಇದು ಸಮವಾಗಿಲ್ಲ. ಇದು 5/7 ಈಸ್ ನಾಟ್ ಈಕ್ವಲ್ ಟು -4/6 ವಿಚ್ ಈಸ್ ನಾಟ್ ಈಕ್ವಲ್ ಟು 8/-9. ಅಂದರೆ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಆಗಿರುವುದರಿಂದ ಈ ಒಂದು ದತ್ತ ಸಮೀಕರಣಗಳು ಛೇದಿಸುವ ರೇಖೆಗಳಾಗಿರ್ತವೆ. ಒಂದು ವೇಳೆ ಈ ಅನುಪಾತ ಈಕ್ವಲ್ ಬಂದಿದ್ದರೆ, ಮೊದಲ ಎರಡು ಅನುಪಾತ ಅಂದರೆ a1/a2, b1/b2 ಒಂದಕ್ಕೊಂದು ಸಮವಾಗಿದ್ದರೆ ಆಗ ನಾವು ಹೇಳ್ತಾ ಇದ್ವಿ ಇವುಗಳು ಸಮಾಂತರ ಅಂತ. ಒಂದು ವೇಳೆ ಮೂರನೆಯ ಆ ಕಾನ್ಸ್ಟೆಂಟ್ ಅಂತ ಕರಿತೀವಲ್ಲ ಅದೂ ಕೂಡ ಈಕ್ವಲ್ ಆಗಿಬಿಡುತ್ತಿದ್ರೆ, ಆ ಅನುಪಾತವೂ ಈಕ್ವಲ್ ಸಮ ಆಗಿದ್ದಿದ್ರೆ ಆಗ ಅದನ್ನು ನಾವು ಐಕ್ಯಗೊಂಡಿರುವ ರೇಖೆಗಳು ಅಂತ ಕರಿತಾ ಇದ್ವಿ. ಪ್ರಶ್ನೆ 30. 50√3 ಮೀಟರ್ ಎತ್ತರದ ಕಟ್ಟಡದ ಮೇಲಿನಿಂದ ನೆಲದ ಮೇಲಿರುವ ಒಂದು ವಸ್ತುವನ್ನು ನೋಡುವಾಗ ಉಂಟಾದಂತಹ ಅವನತ ಕೋನವು 45 ಡಿಗ್ರಿ ಆಗಿದೆ. ಹಾಗಾದರೆ ಕಟ್ಟಡ ಹಾಗೂ ವಸ್ತುವಿನ ನಡುವಿನ ದೂರ ಕಂಡುಹಿಡಿಯಿರಿ. ಕಟ್ಟಡದ ಎತ್ತರ 50√3 ಮೀಟರ್ ಅಂತ ಕೊಡಲಾಗಿದೆ. ಕಟ್ಟಡವನ್ನು ಹೀಗೆ ಅಂದ್ಕೊಳ್ಳೋಣ, AB. ಅದರ ತುದಿಯಿಂದ ನೆಲದ ಮೇಲಿರೋ ವಸ್ತು ನೋಡಿದಾಗ 45 ಡಿಗ್ರಿ ಆ್ಯಂಗಲ್. ನಾವೀಗ ಒಂದು ಕ್ಷಿತಿಜವನ್ನು ಬಿಡಿಸ್ಕೊಂಡ್ರೆ ಆಗ ಎರಡೂ ಒಂದು ಕೋನಗಳು 45 ಡಿಗ್ರಿ ಅಂತಲೇ ಗೊತ್ತಾಗ್ತಾ ಇದೆ. ಈಗ tan 45 ತೊಗೊಂಡ್ರೆ AB / BC ಅಂತ ಬರಿಬೋದು. ಈಗ ಅಥವಾ ಇದನ್ನು BC/AB ಅಂತಲೂ ಬರಿಬಹುದು. ಆದರೆ tan 45 ಬೆಲೆ 1 ಆಗಿರೋದ್ರಿಂದ, ABಯ ಬೆಲೆ 50√3 ಆಗಿರೋದ್ರಿಂದ BCಯ ಬೆಲೆ 50√3 ಮೀಟರ್ಸ್ ಅಂತ ಉತ್ತರ ಸಿದ್ಧ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ 3 ಅಂಕದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 6 ಪ್ರಶ್ನೆಗಳಿದ್ದಾವೆ, ಒಟ್ಟು 18 ಅಂಕಗಳು. 31ನೆಯ ಪ್ರಶ್ನೆ: ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. ಅಥವಾ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸಿ. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಒಂದು ಎಳೆದ ಸ್ಪರ್ಶಕಗಳನ್ನು ಹೀಗೆ ತೋರಿಸಬಹುದೇನೋ. ವೃತ್ತ ಕೇಂದ್ರ ಬಿಂದು O ಇದೆ. Q ಮತ್ತು R ಎಂಬ ಸ್ಪರ್ಶ ಬಿಂದುಗಳಲ್ಲಿ P ಇಂದ ಎಳೆದಂತಹ ಸ್ಪರ್ಶಕಗಳು ತಾಗ್ತಾವೆ ವೃತ್ತವನ್ನು. PO ಅನ್ನುವ ರೇಖೆಯನ್ನು ಕೂಡ ಜೋಡಿಸಿಟ್ಕೊಂಡಿದ್ದೀವಿ. ಈಗ ದತ್ತ ಅಂತ ಅಂದರೆ ಕೊಟ್ಟ ಅಂಶಗಳನ್ನು ಹೀಗೆ ಬರೀಬಹುದು. O ಎಂಬ ಕೇಂದ್ರವುಳ್ಳ ವೃತ್ತಕ್ಕೆ PQ ಮತ್ತು PR ಸ್ಪರ್ಶಕಗಳಾಗಿವೆ. ಸಾಧನೀಯ PQ = PR. ಇದು ನಾವು ತೋರಿಸ್ಬೇಕಾಗಿರೋದು. ರಚನೆ ಇದಕ್ಕೋಸ್ಕರ ನಾವು ಏನು ಮಾಡಿದ್ವಿ, OP ಅನ್ನೋದನ್ನು ಸೇರಿಸಿಟ್ಕೊಂಡ್ವಿ. OQನ ಸೇರಿಸೋಣ, ORನ್ನು ಸೇರಿಸೋಣ.
ಈಗ ನಮ್ಮ ಚಿತ್ರ ಹೀಗೆ ಕಾಣಿಸ್ತಾ ಇದೆ. ಸಾಧನೆ ತ್ರಿಭುಜ OQP ಮತ್ತು ತ್ರಿಭುಜ ORPಗಳಲ್ಲಿ ಎರಡು ಬಾಹುಗಳು ಉಭಯ ಸಾಮಾನ್ಯ ಆಗಿರೋದ್ರಿಂದ, ಅಂದರೆ ಒಂದೇ ಒಂದು ಸಾಮಾನ್ಯ ಬಾಹು ಇರೋದ್ರಿಂದ PO ಇದು ಉಭಯ ಸಾಮಾನ್ಯ ಬಾಹು OP ಅಥವಾ PO. OQ = OR ಆಗಿದೆ, ಯಾಕೆಂದರೆ ಇವೆರಡು ತ್ರಿಜ್ಯಗಳು. ಇನ್ನು ಕೋನ OQP = ಕೋನ ORP, ಯಾಕೆಂದರೆ ಇವೆರಡು ಲಂಬ ಕೋನಗಳು ಅಂತ ನಾವು ಕಲ್ತಿದ್ದೀವಿ. ಇನ್ನು ಇವು ಮೂರು ಸಮ ಅಂತ ನಾವು ಹೇಳಿದ ತಕ್ಷಣ ನಾವು ತ್ರಿಭುಜ OQP ಮತ್ತು ತ್ರಿಭುಜ ORP ಎರಡು ಸರ್ವಸಮ ತ್ರಿಭುಜಗಳು ಅನ್ನುವ ನಿರ್ಧಾರಕ್ಕೆ ಬರಬಹುದು. ಅಂದರೆ PQ = PR ಅಂತ ನಾವು ಸಾಧಿಸಿದ ಹಾಗೆ ಆಯಿತು. ಎರಡನೆಯ ಪ್ರಮೇಯವನ್ನು ತೆಗೆದುಕೊಳ್ಳೋಣ. ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದಂತಹ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ಚಿತ್ರದಲ್ಲಿ ವೃತ್ತ ಅದರ ಕೇಂದ್ರ O ಇದೆ. YX ಎನ್ನುವ ಒಂದು ಸ್ಪರ್ಶಕವನ್ನು ಬಿಡಿಸಿದ್ದೀವಿ. ಅದು P ಎನ್ನುವ ಜಾಗದಲ್ಲಿ ವೃತ್ತವನ್ನು ಸ್ಪರ್ಶಿಸ್ತಾ ಇದೆ. Q ಅನ್ನುವ ಇನ್ನೊಂದು ಬಿಂದುವನ್ನು ತೆಗೆದುಕೊಂಡಿದ್ದೀವಿ, OQನ ಸೇರಿಸ್ತಾ ಇದ್ದೀವಿ. ಅಂದರೆ ದತ್ತ O ಎನ್ನುವುದು ವೃತ್ತ ಕೇಂದ್ರ, P ಬಿಂದುವಿನಲ್ಲಿ XY ಸ್ಪರ್ಶಕಗಳಿದ್ದಾವೆ. ಸಾಧನೀಯ OPಯು XYಗೆ ಲಂಬವಾಗಿದೆ ಅಂತ ಸಾಧಿಸಬೇಕು. ರಚನೆ XY ಮೇಲೆ ಮತ್ತೊಂದು ಬಿಂದು Q ನಾವು ಬರೆದಿರೋಣ, ಸೇರಿಸೋಣ. ಇದು ನಾವು ಮಾಡಬೇಕಾಗಿರೋ ರಚನೆ. OQನ ಸೇರಿಸಿಟ್ಟಿದ್ದೀವಿ. ಸಾಧನೆ Q ಬಿಂದುವು ವೃತ್ತದ ಹೊರಭಾಗದಲ್ಲಿಯೇ ಇರಬೇಕು. Q ವೃತ್ತದ ಒಳಭಾಗದಲ್ಲಿದ್ದರೆ XY ವೃತ್ತಕ್ಕೆ ಛೇದಕವಾಗಿರ್ತದೆಯೇ ಹೊರತು ವೃತ್ತಕ್ಕೆ ಸ್ಪರ್ಶಕವಾಗಿರೋದೇ ಇಲ್ಲ. ಆದರೆ Q ಅನ್ನೋ ಬಿಂದು ಆಚೆ ಇದೆ ಅನ್ನೋ ತಕ್ಷಣ ಚಿತ್ರದಿಂದ ಒಂದಂತೂ ಸ್ವಯಂ ಸಿದ್ಧ. ಅದೇನು ಅಂದರೆ OQ ಅನ್ನೋದು OPಗಿಂತ ಜಾಸ್ತಿ ಇದೆ. ಅಂದರೆ OQ ಈಸ್ ಗ್ರೇಟರ್ ದ್ಯಾನ್ OP ಅಂತ ಬರೀಬಹುದು. OP ಕನಿಷ್ಠ ಉದ್ದ ಹೊಂದಿದೆ ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಅದೇನಾದರೂ ಕನಿಷ್ಠ ಉದ್ದ ಹೊಂದಿದೆ ಅಂದರೆ ತತ್ಕ್ಷಣಕ್ಕೆ ನಾವು ನಿರ್ಧಾರ ತೆಗೆದುಕೋಬಹುದು OP ಅನ್ನೋದು XYಗೆ ಲಂಬವಾಗಿದೆ. ಆಗ ಮಾತ್ರ ಕನಿಷ್ಠ ಉದ್ದ ಇರಲಿಕ್ಕೆ ಸಾಧ್ಯ. ಹೀಗೆ ನಾವು ಚಿತ್ರವನ್ನು ನೋಡಿಯೇ Q ಅನ್ನುವ ಬಿಂದು P ಅನ್ನೋದು ಬಿಟ್ಟು ಬೇರೆ ಯಾವುದೇ ಜಾಗದಲ್ಲಿದ್ದರೂ ಕೂಡ OQ OPಗಿಂತ ಜಾಸ್ತಿ ಇರುತ್ತೆ ಅನ್ನುವ ವಿಷಯವನ್ನು ಆಧಾರವಾಗಿಟ್ಕೊಂಡು OP ಎನ್ನುವಂಥದ್ದು ಲಂಬ ಅನ್ನುವ ನಿರ್ಧಾರಕ್ಕೆ ಬರ್ತೀವಿ. ಪ್ರಶ್ನೆ 32. BC = 6 ಸೆಂಟಿಮೀಟರ್, AB = 5 ಸೆಂಟಿಮೀಟರ್ ಮತ್ತು ಕೋನ ABC 60 ಡಿಗ್ರಿ ಇರುವಂತೆ ABC ತ್ರಿಭುಜವನ್ನು ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಬಾಹುಗಳು ತ್ರಿಭುಜ ABCಯ ಅನುರೂಪ ಬಾಹುಗಳ 3/4 ರಚಿಸಿ. ಪ್ರಶ್ನೆ ಹೀಗಿದೆ. ರಚನಾ ಹಂತಗಳನ್ನು ಗಮನಿಸಿ. ಹಂತ 1, ಪಾದ BC 6 ಸೆಂಟಿಮೀಟರ್ ಎಳೆಯೋಣ. B ಬಿಂದುವಿನಲ್ಲಿ 60 ಡಿಗ್ರಿ ಇರುವಂತೆ ಕೋನ CBY ರಚಿಸಬೇಕಾಗತ್ತೆ. ಅದಕ್ಕೆ ಏನು ಮಾಡ್ತೀವಿ, ಬಿನಿಂದ ಒಂದು ಸರ್ತಿ ಕೈವಾರವನ್ನು ಕತ್ತರಿಸೋ ಹಾಗೆ ಒಂದು ಸರ್ತಿ ಎಳಿತೀವಿ. ಹಾಗೆ ಅದೇ ಬಿಂದುವಿನಿಂದ, ಅಂದರೆ ನಾವು ಆ ಕೈವಾರವನ್ನು ಎಳೆದಾಗ ಒಂದು ಅರ್ಧವೃತ್ತ ನಿರ್ಮಾಣ ಆಯ್ತಲ್ಲ, ಅದು BCಯನ್ನು ಛೇದಿಸ್ತಾ ಇರುತ್ತೆ. ಆ ಒಂದು ಬಿಂದುವಿನಲ್ಲಿ ಇಟ್ಕೊಂಡು ಅಲ್ಲಿಂದ ಇನ್ನೊಮ್ಮೆ ಕಟ್ ಮಾಡಿದಾಗ ನಮಗೆ ಅದನ್ನು B ಜೊತೆ ಸೇರಿಸಿದಾಗ 60 ಡಿಗ್ರಿನೇ ಸಿಗುತ್ತೆ. ಹೀಗೆ 60 ಡಿಗ್ರಿ ಇರುವಂತೆ CBY ಇದು ಗೊತ್ತಿರುವಂತಹ ರಚನೆ. ಇದನ್ನು ಮಾಡಿ ಮುಗಿಸಿದೀವಿ. ಸಿಯನ್ನು ಓನಲ್ಲಿ ಇದು ಸಂಧಿಸಲಿ. BA = 5 ಸೆಂಟಿಮೀಟರ್ ತ್ರಿಜ್ಯದಿಂದ A ಬಿಂದುವನ್ನು ಗುರುತಿಸಿ ACಯನ್ನು ಸೇರಿಸಿ. A ಬಿಂದುವನ್ನು ಗುರುತಿಸಬೇಕು ಅಂತಂದರೆ BA = 5 ಸೆಂಟಿಮೀಟರ್ ಆಗೋ ಹಾಗೆ ಅಳತೆಯನ್ನು ಇಟ್ಕೊಂಡು ರಚನೆಯನ್ನು ಮಾಡ್ತೀವಿ ಕೈವಾರದಿಂದ. ಅದು ತ್ರಿಭುಜ ABC ಆಗ ನಿರ್ಮಾಣ ಆಗಿ ಕಾಣಿಸ್ಕೊಂಡಿರುತ್ತೆ.
ಹಂತ 2. ಶೃಂಗ ಎಯ ಅಭಿಮುಖ ಬಾಹು BCಯೊಂದಿಗೆ ಒಂದು ಲಘುಕೋನ ಏರ್ಪಡುವಂತೆ ಯಾವುದೇ ಕಿರಣ BX ಅನ್ನು ಎಳೆಯಿರಿ. ಹೀಗೆ BX ಅನ್ನುವ ಕಿರಣವನ್ನು ಎಳೆದಿದ್ದೀವಿ. ಹಂತ 3. BB1 ಈಕ್ವಲ್ ಟು B1 B2 ಈಕ್ವಲ್ ಟು B2 B3 ಈಕ್ವಲ್ ಟು B3 B4 ಆಗುವಂತೆ BXನ ಮೇಲೆ B1 B2 B3 B4 ಎಂಬ 4 ಬಿಂದುಗಳನ್ನು ಗುರುತಿಸಿ. ಮತ್ತೆ ಇಲ್ಲಿ 4 ಬಿಂದುಗಳು. ಯಾಕೆ? 3 4 ಅಂಶದಲ್ಲಿ 4 ಮತ್ತು 3ರಲ್ಲಿ ಯಾವ್ದು ದೊಡ್ಡದು? 4. ಅದಕ್ಕೋಸ್ಕರ 4 ಬಿಂದುಗಳನ್ನು ಗುರುತಿಸಿದ್ದೀವಿ. ಅರ್ಥ ಆಗಿರ್ಬೇಕಲ್ವೇ? ಹಂತ 4. ಈಗ B4 ಇದನ್ನು ಸಿಗೆ ಸೇರಿಸಿ. ಯಾಕೆ B4 ಅನ್ನು ಸೇರಿಸ್ತೀವಿ? 4ನೇ ಬಿಂದು. 3 4 ಅಂಶದಲ್ಲಿ 4 ಮತ್ತು 3ರಲ್ಲಿ ದೊಡ್ಡದು ಯಾವುದು? 4. ಅದಕ್ಕೋಸ್ಕರ 4ನೇ ಬಿಂದು B4 ಅನ್ನು ಸಿಗೆ ಸೇರಿಸಿದ್ದೀವಿ. B4C ಇದಕ್ಕೆ ಸಮಾಂತರವಾಗಿರುವಂತೆ B3 ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. ಇದು BC ರೇಖಾಖಂಡವನ್ನು C' ಛೇದಿಸಲಿ. ಹಂತ 5. CAಗೆ ಸಮಾಂತರವಾಗಿರುವಂತೆ C' ಮೂಲಕ ಒಂದು ರೇಖೆಯನ್ನು ಎಳೆಯಿರಿ. ಇದು ಈಗ ವೃದ್ಧಿಸಿದ BA ರೇಖಾಖಂಡವನ್ನು A' ಛೇದಿಸಲಿ. ಹೀಗೆ CAಗೆ ಸಮಾಂತರವಾಗಿರುವಂತೆ C' ಮೂಲಕ ರೇಖೆಯನ್ನು ಎಳೆದಾಗ ರಚನೆ ಇಲ್ಲಿಗೆ ಮುಕ್ತಾಯ ಆಗಿರುತ್ತೆ. ಸಮರ್ಥನೆ ಇದನ್ನು ಬರೀಲೇಬೇಕು. BC'/C' ಈಕ್ವಲ್ ಟು 3/1. ಆದ್ದರಿಂದ BC/BC' ಈಕ್ವಲ್ ಟು 3 + 1/3 ಏನು ಬರಿಬೇಕಾಗಿ ಬರುತ್ತೆ? ಅಂದರೆ 4/3 ಆಗಿಬಿಡ್ತದು. ವಿಚ್ ಇಂಪ್ಲೈಸ್ ಅದೇನು ತೋರಿಸುತ್ತೆ ಅಂದರೆ BC'/BC ಈಕ್ವಲ್ ಟು 3/4. ವಿತ್ ಕ್ರಮ ತೆಗೆದುಕೊಂಡಾಗ 3/4 ಆಗಿರುತ್ತೆ. C'/A' ಪ್ಯಾರಲಲ್ ಟು CA. ಆದ್ದರಿಂದ ಯಾವ ನಿರ್ಣಯಕ್ಕೆ ಬರ್ಬೋದು? ತ್ರಿಭುಜ A'/BC' ಸಮರೂಪಿ ತ್ರಿಭುಜ ABC. ವರ್ಗ ಸಮೀಕರಣಗಳ ಬಗ್ಗೆ ಒಂದು ಪ್ರಶ್ನೆ. ವರ್ಗ ಪೂರ್ಣಗೊಳಿಸಿ ಬಿಡಿಸಿ. 2x² - 5x + 3 = 0 ಅಂತ ಒಂದು ಸಮೀಕರಣವನ್ನು ಕೊಡಲಾಗಿದೆ. ಈಗ ವರ್ಗಪೂರ್ಣಗೊಳಿಸೋದು ಹೇಗೆ? ಮೊದಲನೇದಾಗಿ x² ಹಿಂದೆ ಇರತಕ್ಕಂತಹ ಅಂಕಿ ಇದೆಯಲ್ಲ, ಇದರಿಂದ ಇಡೀ ಸಮೀಕರಣವನ್ನು ಭಾಗಿಸೋಣ. ಆಗ x² - 5/2x + 3/2 = 0 ಎನ್ನುವ ಸಮೀಕರಣ ಲಭ್ಯ. ಈಗ ವರ್ಗ ಪೂರ್ಣಗೊಳಿಸಬೇಕು ಅಂದರೆ ಇಲ್ಲಿ ಮೈನಸ್ ಅನ್ನುವುದು ಎಕ್ಸ್ನ ಹಿಂದೆ ಇರೋದ್ರಿಂದ ನಾವು a-b² ಸೂತ್ರವನ್ನು ಅನುಸರಿಸಬೇಕು. a-b² ಅಂದರೆ ಏನು? a² - 2ab + b². ಈಗ ಎ ಜಾಗದಲ್ಲಿ ಏನಿದೆ ಗಮನಿಸಿ, ಎಕ್ಸ್ ಇದೆ ಅಂದರೆ x² - 2ab 2 ಅಂತ ಬರೆದಿಟ್ಕೊಂಡ್ರೆ ಎ ಜಾಗದಲ್ಲಿ ಎಕ್ಸ್ ಬರಬೇಕು, ಬಿ ಜಾಗದಲ್ಲಿ ಏನು ಬರಬೇಕು ನಮಗೆ ಗೊತ್ತಿಲ್ಲ. ಇದನ್ನು ನಾವೀಗ ಕಂಡುಹಿಡಿಬೇಕು. ಪ್ಲಸ್ ಇದನ್ನು ಈ ಬಿ ಜಾಗದಲ್ಲಿ ಏನು ಬರುತ್ತೆ ಅದನ್ನೇ ನಾವು ಸ್ಕ್ವೇರ್ ಮಾಡ್ತೀವಿ ಮತ್ತು ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ ಕೂಡಿಸ್ತೀವಿ ಮತ್ತು ಕಳಿತೀವಿ. ಆಗ ಯಾವುದೇ ಕಾರಣಕ್ಕೂ ಸಮೀಕರಣದಲ್ಲಿ ವ್ಯತ್ಯಾಸ ಕಂಡು ಬರಲ್ಲ. ಯಾಕೆಂದರೆ ಅದೇ ಅಂಕಿಯನ್ನು ಕೂಡಿಸ್ತಾ ಇದ್ದೀವಿ, ಕಳೀತಾ ಇದ್ದೀವಿ. ಮತ್ತು ಅದಾಗಲೇ ಇರತಕ್ಕಂಥ 3/2 ಅನ್ನುವ ಅಂಕಿಯನ್ನು ಪಕ್ಕದಲ್ಲಿ ಬರೆದಿಟ್ಕೊಳ್ಳೋಣ. ಈಗ ಪ್ರಶ್ನೆ ಏನಾಗುತ್ತೆ ಅಂದರೆ 2x ಪಕ್ಕದಲ್ಲಿ ಯಾವ ಅಂಕಿಯನ್ನು ಬರೆದ್ರೆ ನಮಗೆ 5/2x ಬರುತ್ತೆ? ಈ ಜಾಗದಲ್ಲಿ 5/4 ಅಂತ ಬರೆದ್ರೆ ಆಗ 2 2s ಕ್ಯಾನ್ಸಲ್ ಆಗುತ್ತೆ, 5/2x ನಮಗೆ ಬರುತ್ತೆ. ಅಂದರೆ ಬಿ ವ್ಯಾಲ್ಯೂ 5/4 ಅನ್ನೋದು ಖಾತ್ರಿ ಆಯಿತು. ಅದಕ್ಕೋಸ್ಕರ 5/4² -5/4² ಅಂತ ಸೇರಿಸ್ತೀವಿ ಮತ್ತು ಕಳಿತೀವಿ. ಹೀಗೆ ವರ್ಗ ಪೂರ್ಣಗೊಳಿಸ್ತೀವಿ. ಪ್ಲಸ್ 3/2 ಪಕ್ಕದಲ್ಲಿ ಬರೆದಿಟ್ಟಿದ್ದೀವಿ. ಅಂದರೆ x - 5/4² -1/16. ಇದು ಹೇಗೆ ಬಂತು? 3/2 - 25/16. ಇದನ್ನು ನಾವು ಭಿನ್ನ ರಾಶಿಗಳನ್ನು
ಸರಳೀಕರಣ ಕ್ರಿಯೆಗೆ ಒಳಪಡಿಸಿದಾಗ 16 ಅನ್ನೋದು ಲಸ ಆಗಿ ಬಂದಿರುತ್ತೆ. ಅದಕ್ಕೋಸ್ಕರ ಕೊನೆಯ ಉತ್ತರ 1/16 ಬಂದಿರುತ್ತೆ. ಆದ್ದರಿಂದ ವರ್ಗ ಪೂರ್ಣಗೊಳಿಸಿದಾಗ x ಮೈನಸ್ 5/4 ಹೋಲ್ ಸ್ಕ್ವೇರ್ ಮೈನಸ್ 1/16 ಈಕ್ವಲ್ ಟು 0 ಅನ್ನುವಂಥದ್ದು ಕೈಗೆ ಸಿಕ್ತು. ಈಗ 1/16 ಅನ್ನೋದನ್ನು ಮತ್ತೊಂದು ಪಾರ್ಶ್ವಕ್ಕೆ ಕಳಿಸೋಣ. ಆಗ ಮತ್ತೆ ಸ್ಕ್ವೇರ್ ರೂಟ್ ತೆಗೆದುಕೊಂಡಾಗ ವರ್ಗಮೂಲವನ್ನು ತೆಗೆದುಕೊಂಡಾಗ x ಮೈನಸ್ 5/4 ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/4 ಅಂತ ಬರೀಬಹುದು. ಅಂದರೆ x ಈಕ್ವಲ್ ಟು 5/4 ಪ್ಲಸ್ 1/4, ಆಗ x ಈಕ್ವಲ್ ಟು 6/4 ಅಥವಾ x ಈಕ್ವಲ್ ಟು 3/2. ಇನ್ನೊಂದು ಮಾರ್ಗದಲ್ಲಿ x ಈಕ್ವಲ್ ಟು 5/4 ಮೈನಸ್ 1/4 ಅಂತ ಬರೆದ್ರೆ x ಈಕ್ವಲ್ ಟು 4/4 ಮತ್ತು x ಈಕ್ವಲ್ ಟು 1. ಹೀಗೆ ಸರಳೀಕರಣಗೊಳಿಸಿದಾಗ xಗೆ 2 ಬೆಲೆಗಳು ಲಭ್ಯ, x ಈಕ್ವಲ್ ಟು 1, x ಈಕ್ವಲ್ ಟು 3/2. ಪ್ರಶ್ನೆ 34. ತ್ರಿಕೋನಮಿತಿಯ ನಿತ್ಯ ಸಮೀಕರಣ ಸೀಕೆಂಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇದನ್ನು ಬಳಸಿ ಸೈನ್ ಥೀಟಾ ಪ್ಲಸ್ 1 ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಈಕ್ವಲ್ ಟು 1 ಬೈ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಎಂದು ಸಾಧಿಸಿ. LHS ಎಡಪಾರ್ಶ್ವವನ್ನು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಪ್ಲಸ್ 1 ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಮೈನಸ್ 1 ಅಂತ ಬರೆದುಕೊಂಡು ಶುರು ಮಾಡೋಣ. ಈಗ ಇದರಲ್ಲಿ ಕಾಸ್ ಥೀಟಾನ ನಾವು ಕಾಮನ್ ಔಟ್ ಮಾಡಿದ್ರೆ, ಇದರಲ್ಲಿ ಕಾಸ್ ಥೀಟಾನ ಕಾಮನ್ ಔಟ್ ಮಾಡಿದಾಗ ನ್ಯೂಮರೇಟರ್ ನಮಗೆ ಅಂಶ ಹೇಗೆ ಕಾಣಿಸ್ತಿದೆ? ಟ್ಯಾನ್ ಥೀಟಾ ಮೈನಸ್ 1 ಪ್ಲಸ್ ಸೀಕೆಂಟ್ ಥೀಟಾ. ಯಾಕೆಂದರೆ ಕಾಮನ್ ಔಟ್ ಮಾಡಿದಾಗ ಆ ಜಾಗದಲ್ಲಿ 1 ಬೈ ಕಾಸ್ ಥೀಟಾ ಅಂತ ಕಾಣಿಸಿರುತ್ತೆ, ಅದನ್ನು ಸೀಕೆಂಟ್ ಥೀಟಾ ಅಂತ ಬರೆದಿರ್ತೀವಿ. ಡಿನಾಮಿನೇಟರ್ ಅಥವಾ ಛೇದ ಟ್ಯಾನ್ ಥೀಟಾ ಪ್ಲಸ್ 1 ಮೈನಸ್ ಸೀಕೆಂಟ್ ಥೀಟಾ ಅಂತ ಕಂಡು ಬರ್ತಾ ಇದೆ. ಹೀಗೆ ನಮಗೆ ಇನ್ನೊಂದು ರೀತಿಯಲ್ಲಿ ಈಗ ಟ್ಯಾನ್ ಮತ್ತು ಸೀಕೆಂಟ್ ಕೈಗೆ ಸಿಕ್ಕಿದೆ. ಈಗ ಇದನ್ನು ಒಂದು ಸ್ವಲ್ಪ ಜೋಡಿಸ್ಬರೋಣ. ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಒಂದು ಗ್ರೂಪ್ ಮಾಡಿ ಮೈನಸ್ 1, ಡಿನಾಮಿನೇಟರ್ ಅಥವಾ ಛೇದದಲ್ಲಿ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಪ್ಲಸ್ 1. ಈಗ ನಮಗೆ ನಿತ್ಯ ಸಮೀಕರಣ ಟ್ಯಾನ್ ಸ್ಕ್ವೇರ್ ಸೀಕೆಂಟ್ ಸ್ಕ್ವೇರ್ ಬೇಕು ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ. ಯಾಕೆಂದರೆ a ಪ್ಲಸ್ ಬಿ ಇಂಟು a ಮೈನಸ್ ಬಿ, a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಅದಕ್ಕೋಸ್ಕರ ಹೀಗೆ ಮಾಡ್ತಿದ್ದೀವಿ. ಅಂಶದಲ್ಲಿಯೂ ಕೂಡ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಬರೆಯೋಣ, ಛೇದದಲ್ಲೂ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಬರೆಯೋಣ. ಹೀಗೆ ಬರೆದ ತಕ್ಷಣ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಏನಾಯಿತು? ಟ್ಯಾನ್ ಸ್ಕ್ವೇರ್ ಥೀಟಾ ಮೈನಸ್ ಸೀಕೆಂಟ್ ಸ್ಕ್ವೇರ್ ಥೀಟಾ. ಹಾಗೆ 1 ಅನ್ನುವ ಅಂಕಿ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಹಾಗೆ ಉಳಿಯಿತು. ಇನ್ನು ಛೇದದ ವಿಷಯಕ್ಕೆ ಬಂದರೆ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಇದನ್ನು ಹಾಗೆ ಇಟ್ಟಿರೋಣ ಮತ್ತು ಪಕ್ಕದ ಇನ್ನೊಂದು ಆ ಬ್ರ್ಯಾಕೆಟಲ್ಲಿ ಏನಿದೆ ಅದನ್ನು ಕೂಡ ಹಾಗೆ ಇಟ್ಕೊಂಡಿರೋಣ. ಮುಂದಿನ ಹಂತದಲ್ಲಿ ನ್ಯೂಮರೇಟರ್ ಅಥವಾ ಅಂಶದಲ್ಲಿ ನಮಗೆ ಟ್ಯಾನ್ ಸ್ಕ್ವೇರ್ ಮೈನಸ್ ಸೀಕೆಂಟ್ ಸ್ಕ್ವೇರ್ ಅಂದರೆ ಮೈನಸ್ 1 ಅಂತ ಬರೀಬಹುದು. ಮೈನಸ್ ಟ್ಯಾನ್ ಥೀಟಾ ಪ್ಲಸ್ ಸೀಕೆಂಟ್ ಥೀಟಾ ಅಂತ ಬರೆದಿಟ್ಕೊಂಡ್ರೆ ಡಿನಾಮಿನೇಟರ್ ಅಥವಾ ಛೇದದಲ್ಲಿ ಅದೇ ಸಂಖ್ಯೆ ಅಥವಾ ಅದೇ ಒಂದು ಇರೋದನ್ನು ಆ ಒಂದು ಸಮೀಕರಣದಲ್ಲಿ ನಾವು ನೋಡ್ಬೋದು. ಅಂದರೆ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಪ್ಲಸ್ 1 ಇದು ನ್ಯೂಮರೇಟರ್ನಲ್ಲೂ ಇದೆ, ಡಿನಾಮಿನೇಟರ್ನಲ್ಲೂ ಇದೆ. ಹೇಗೆ ಅಂತ ನೀವು ಕೇಳ್ಬೋದು. ಅಲ್ಲಿ ತುಂಬ ಸುಲಭ. ನ್ಯೂಮರೇಟರ್ ಅಥವಾ ಅಂಶದಲ್ಲಿ ನೆಗೆಟಿವ್ ನಂಬರ್ ಮೈನಸ್ 1 ಅಂತಿರೋದನ್ನು ಕಾಮನ್ ಔಟ್ ಮಾಡಿದ್ರೆ ಆಗದು 1 ಪ್ಲಸ್ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ ಆಗುತ್ತಲ್ವೇ. ಇದನ್ನು ಮತ್ತು ಛೇದದಲ್ಲಿರೋ ಈ ಬ್ರ್ಯಾಕೆಟ್ ಎರಡನ್ನೂ ಕೂಡ ಸಂಪೂರ್ಣವಾಗಿ ನಾವು ಕ್ಯಾನ್ಸಲ್ ಮಾಡಬಹುದು. ಆಗ ಉಳಿದಿರತಕ್ಕಂಥದ್ದು ಮೈನಸ್ 1 ಡಿವೈಡೆಡ್ ಬೈ ಟ್ಯಾನ್ ಥೀಟಾ ಮೈನಸ್ ಸೀಕೆಂಟ್ ಥೀಟಾ. ಮೈನಸ್ ಅಂತಿರುವ ಅಂಕಿಯನ್ನು ಒಳಗೆ ಕಳಿಸಿದ್ರೆ 1 ಬೈ ಸೀಕೆಂಟ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಎನ್ನುವ ಉತ್ತರ ಸಿಗ್ತಾ ಇದೆ.
ಇದರಲ್ಲೂ ಕೂಡ ನಮಗೆ ಆಯ್ಕೆ ಇದೆ, ಇದನ್ನಾದರೂ ನಾವು ಅಟೆಂಡ್ ಮಾಡ್ಬೋದು. ಅಥವಾ sin 90 minus theta by 1 plus sin theta plus cos theta divided by 1 minus cos 90 minus theta equal to 2 secant theta ಎಂದು ತೋರಿಸಿ. ಈ ಪ್ರಶ್ನೆ ತುಂಬ ಸುಲಭ. ಅಂಶದಲ್ಲಿ sin 90 minus theta ಜಾಗದಲ್ಲಿ cos theta ಬರೆಯೋಣ, ಛೇದದಲ್ಲಿ cos 90 minus theta ಜಾಗದಲ್ಲಿ sin theta ಬರೆಯೋಣ. ಈಗ LCM ಅಥವಾ ಲಸ ಲಘುತಮ ಸಾಮಾನ್ಯ ಅಪವರ್ತನ ತೆಗೆದುಕೊಂಡ್ರೆ a plus b into a minus b 1 plus sin theta into 1 minus sin theta, ಇದನ್ನು a square minus b square ಅಥವಾ 1 square minus sin square theta ಅಂತ ಛೇದದಲ್ಲಿ ಬರೆದಿಟ್ಕೋಬಹುದು. ಇನ್ನು ಅಂಶದಲ್ಲಿ 1 minus sin theta into cos theta ಹೇಗೆ ಬರಿತೀವಿ? cos theta into 1 cos theta, cos theta into sin theta minus cos theta sin theta ಪ್ಲಸ್ ಎರಡನೆಯ ಭಾಗ cos theta into 1 plus sin theta ಆಗಿರುತ್ತೆ, ಅದನ್ನು cos theta plus cos theta sin theta ಅಂತ ಬರಿಬಹುದು. ಈಗ cos theta sin theta ಕ್ಯಾನ್ಸಲ್ ಆಗಿದೆ, 2 cos theta by ಡಿನಾಮಿನೇಟರ್ ಛೇದವನ್ನು ಗಮನಿಸಿ, ಅಲ್ಲಿ 1 ಮೈನಸ್ sin square theta ಇದೆ, ಅದನ್ನು cos square theta ಅಂತ ಬರಿಬಹುದು. ಈಗ ಅಂಶ ಮತ್ತು ಛೇದದಲ್ಲಿ ಇರೋ ಒಂದು cos thetaನ ಕ್ಯಾನ್ಸಲ್ ಮಾಡಿಕೊಂಡ್ರೆ ಉಳಿದಂತಹ ಉತ್ತರ 2 by cos theta ಅಥವಾ 2 secant theta. ಪ್ರಶ್ನೆ 35. ಒಂದು ಕಾರ್ಖಾನೆಯ 50 ಕೆಲಸಗಾರರ ದೈನಂದಿನ ಆದಾಯವನ್ನು ಕೆಳಗಿನ ವಿತರಣೆಯು ನೀಡ್ತಾ ಇದೆ. ವಿತರಣೆ ಹೀಗಿದೆ. ದೈನಂದಿನ ಆದಾಯ ರೂಪಾಯಿಗಳಲ್ಲಿದೆ, 100ರಿಂದ 120 ಕೆಲಸಗಾರರ ಸಂಖ್ಯೆ 12, 120ರಿಂದ 140 ಇದ್ದಾಗ 14, 140ರಿಂದ 160 ಇದ್ದಾಗ 8, 160ರಿಂದ 180 ಇದ್ದಾಗ 6, 180ರಿಂದ 200 ಇದ್ದಾಗ 10. ಇದು ಕೊಟ್ಟಿರುವ ಪ್ರಶ್ನೆ. ಮೇಲಿನ ವಿತರಣೆಯನ್ನು ಕಡಿಮೆ ಇರುವ ವಿಧಾನದ ಸಂಚಿತ ಆವೃತ್ತಿ ವಿತರಣೆಯಾಗಿ ಬದಲಾಯಿಸಿ ಮತ್ತು ಅದರ ಓಜಿವ್ ಗ್ರಾಫನ್ನು ಎಳೆಯಿರಿ. ಇದಕ್ಕೆ ಉತ್ತರವನ್ನು ನೋಡೋಣ. ಈಗ ಒಂದು ಟೇಬಲ್ ಬರೀಬೇಕು. ದೈನಂದಿನ ಆದಾಯ 120ಕ್ಕಿಂತ ಕಡಿಮೆ ಆದಾಗ ಫ್ರೀಕ್ವೆನ್ಸಿ 12, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ CF ಅಂತ ಬರೀತೀವಿ. ಆಗ ಅದನ್ನು 12 ಅಂತ ಬರೀಬೇಕಾಗಿ ಬರುತ್ತೆ. ಮೊದಲನೇ ಅಂಕಿನ ಹಾಗೆ ಇಡ್ತೀವಿ. 140ಕ್ಕಿಂತ ಕಡಿಮೆ ಇರೋದನ್ನು ಎರಡನೇ ಒಂದು ಹಂತದಲ್ಲಿ 14 ಅಂತ ಬರ್ಕೋತೀವಿ. ಆಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 12ಕ್ಕೆ 14ಅನ್ನು ಸೇರಿಸಿದಾಗ 26 ಆಗುತ್ತೆ. ಮುಂದೆ 160ಕ್ಕಿಂತ ಕಡಿಮೆ ದೈನಂದಿನ ಆದಾಯ, ಆಗ ಫ್ರೀಕ್ವೆನ್ಸಿ 8 ಆಗಿರುತ್ತೆ, ಆವೃತ್ತಿ 8 ಇರುತ್ತೆ. ಆಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 34, ಯಾಕೆಂದರೆ 26ಕ್ಕೆ 8ಅನ್ನು ಕೂಡಿಸಿರ್ತೀವಿ. 180ಕ್ಕಿಂತ ಕಡಿಮೆ ಇರೋ ಫ್ರೀಕ್ವೆನ್ಸಿ 6, ಆಗ ಅದಕ್ಕೆ 34ಕ್ಕೆ 6ಅನ್ನು ಕೂಡಿಸಿದಾಗ 40 ಆಯಿತು. 200ಕ್ಕಿಂತ ಕಡಿಮೆ ಇರೋ ಫ್ರೀಕ್ವೆನ್ಸಿ 10, ಆಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 50. ಕೆಲಸಗಾರರ ಸಂಖ್ಯೆ 50ಕ್ಕೆ ಬಂದು ತಲುಪಿದೆ. ಅಂದರೆ 40 + 10 50 ಅಂತ ಬರಿತಾ ಇದ್ದೀವಿ. ಹೀಗೆ ನಮಗಿವಾಗ ಸಂಚಿತ ಆವೃತ್ತಿ y ಅಕ್ಷದ ಮೇಲೆ ಮತ್ತು ಮೇಲ್ಮಿತಿ x ಅಕ್ಷದ ಮೇಲೆ ಇರುವಂತೆ ಒಂದು ಓಜಿವನ್ನು ಬರೆಯೋದಕ್ಕೆ ನಾವು ತಯಾರು ಮಾಡ್ಕೋಬೋದು. x ಅಕ್ಷದ ಮೇಲೆ 120, 140, 160, 180, 200 ಇತ್ಯಾದಿಯಾಗಿ ಬರೆಯೋಣ. y ಅಕ್ಷದ ಮೇಲೆ 10, 20, 30, 40, 50 ಹೀಗೆ ಸಂಚಿತ ಆವೃತ್ತಿ. ಹೀಗೆ 120ಕ್ಕೆ 12 ಅದನ್ನು ಪಾಯಿಂಟ್ ಮಾರ್ಕ್ ಮಾಡ್ತೀವಿ. 140ಕ್ಕೆ ಕರೆಸ್ಪಾಂಡಿಂಗ್ ಪಾಯಿಂಟ್, ಅದಕ್ಕೆ ಸಂಬಂಧಪಟ್ಟ ಬಿಂದುವನ್ನು 26 ಅಂತ ಗುರುತಿಸ್ತೀವಿ. ನಕ್ಷೆಯಲ್ಲಿ ಸ್ಪಷ್ಟವಾಗಿ ಆ ಬಿಂದುವನ್ನು ಗುರುತಿಸಬೇಕು. ಹಾಗೆ 160ಕ್ಕೆ 34 ಎನ್ನುವ ಬಿಂದುವನ್ನು ಗುರುತಿಸ್ತೀವಿ. 180ಕ್ಕೆ 40 ಎನ್ನುವ ಬಿಂದುವನ್ನು ಗುರುತಿಸ್ತೀವಿ. 200ಕ್ಕೆ 50 ಎನ್ನುವ ಬಿಂದುವನ್ನು ಗುರುತಿಸ್ತೀವಿ. ಈಗ ಎಲ್ಲ ಬಿಂದುಗಳನ್ನು ಮೊದಲನೇ ಬಿಂದುವಿಂದ 120ಕ್ಕೆ ಗುರುತಿಸಿದ್ವಲ್ಲ, ಆ ಬಿಂದುವಿನಿಂದ ಎಲ್ಲ ಬಿಂದುಗಳನ್ನು ಸೇರಿಸ್ತಾ ಬರ್ತೀವಿ. ಹೀಗೆ ಓಜಿವ್ ಗ್ರಾಫ್ ತಯಾರಿದೆ. ಪ್ರಶ್ನೆ 36. 4u² - 8u
ಎನ್ನುವ ವರ್ಗ ಬಹುಪದೋಕ್ತಿಯ ಶೂನ್ಯತೆಯನ್ನು ಕಂಡುಹಿಡಿಯಿರಿ ಮತ್ತು ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಈಗ ಇದಕ್ಕೆ ನಾವು 4u² - a2 0 ಅಂತ ಬರ್ಕೊಳ್ಳೋಣ. ಇಲ್ಲಿ u ಅಂತಿರೋದನ್ನು ಮತ್ತು 4 ಅಂತಿರೋ ಅಂಕಿಯನ್ನು ಕಾಮನ್ ಔಟ್ ಮಾಡಿದಾಗ 4u × u - 2 = 0. ಆಗ 4u = 0 ಅಥವಾ u - 2 = 0 ಅಂತ ಬರಿಬಹುದು. u = 0 ಅಥವಾ u = 2 ಅನ್ನುವ ಉತ್ತರ ಸಿಗುತ್ತೆ. ಆದ್ದರಿಂದ 4u² - a2 = 0 ಈ ಒಂದು ಸಮೀಕರಣದ ಶೂನ್ಯತೆಗಳು 0 ಮತ್ತು +2. ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ = 0 0 + 2 which is +2. ಆದರೆ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂತ ನಾವು ಮಾಡಿದಾಗ ಅದನ್ನು -c/4 - b/a ಅಂತ ಯಾವುದೇ ಒಂದು ವರ್ಗ ಸಮೀಕರಣವನ್ನು ax² + bx + c = 0 ಅಂತ ಬರ್ಕೊಂಡಿದ್ದಾಗ ಬರೆದಿರ್ತೀವಿ. ಅಂದರೆ ax² + bx + c = 0 ವರ್ಗ ಸಮೀಕರಣ. ಇದರಲ್ಲಿ -b/a ಅನ್ನುವಂಥದ್ದು ಶೂನ್ಯತೆಗಳ ಮೊತ್ತ. ತಾಳೆ ನೋಡಿದ್ರೆ ನಮಗೆ -8 / 4 +2 ಅನ್ನುವ ಉತ್ತರ ಸಿಗ್ತಾ ಇದೆ. ಯಾಕೆಂದರೆ ಬಿ ಜಾಗದಲ್ಲಿ -8 ಇದೆ, ಎ ಜಾಗದಲ್ಲಿ 4 ಇದೆ. ಇನ್ನು ಶೂನ್ಯತೆಗಳ ಗುಣಲಬ್ಧ ಆಲ್ಫಾ × ಬೀಟಾ ಬರೆದ್ರೆ ನಮಗೆ 0 ಮತ್ತು 2 ಅನ್ನುವ ಅಂಕಿಗಳು ಬಂದಿದೆ. ಇವೆರಡರ ಗುಣಲಬ್ಧ 0. ಈಗ ಆಲ್ಫಾ × ಬೀಟಾ = c/a ಅಂತ ಕಲ್ತ್ಕೊಂಡಿದ್ದೀವಿ. ax² + bx + c = 0 ಈ ಸಮೀಕರಣದಲ್ಲಿ c ನ ಬೆಲೆ 0, ಯಾಕೆಂದರೆ ಅದು ಆ ಸಮೀಕರಣದಲ್ಲಿ ಇಲ್ಲವೇ ಇಲ್ಲ. ಸಿ ಅಂದರೆ ಕಾನ್ಸ್ಟೆಂಟ್. ಎ ನ ಬೆಲೆ 4, u² ಹಿಂದ್ಗಡೆ ಇರತಕ್ಕಂಥ ಸಹಗುಣಕ ಇದು 4, ಅಂದರೆ 0/4 which is equal to 0. ಅಲ್ಲಿಗೆ ಶೂನ್ಯತೆಗಳ ಗುಣಲಬ್ಧ 0. ಪ್ರಶ್ನೆಯಲ್ಲಿ ಆಯ್ಕೆಯನ್ನು ಕೊಡಲಾಗಿದೆ. ಎರಡನೆಯ ಆಯ್ಕೆ ಹೀಗಿದೆ: -1/4 ಮತ್ತು 1/4 ಎನ್ನುವ ಎರಡನ್ನು ಶೂನ್ಯತೆಗಳನ್ನಾಗಿ ತೆಗೆದುಕೊಂಡು ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಅಂತ ತೆಗೆದುಕೊಂಡು ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಹೀಗೆ ಪ್ರಶ್ನೆಯನ್ನು ಕೊಡಲಾಗಿದೆ. ಅಂದರೆ -1/4 ಅನ್ನುವಂಥದ್ದು ಆಲ್ಫಾ ಪ್ಲಸ್ ಬೀಟಾಗೆ ಸಮ. ಆಲ್ಫಾ × ಬೀಟಾ = 1/4. ಆದ್ದರಿಂದ ವರ್ಗ ಸಮೀಕರಣದ ಆದರ್ಶ ರೂಪ x² - ಆಲ್ಫಾ ಪ್ಲಸ್ ಬೀಟಾ × x ಪ್ಲಸ್ ಆಲ್ಫಾ ಬೀಟಾ = 0. ಇದರಲ್ಲಿ ಆಲ್ಫಾ ಪ್ಲಸ್ ಬೀಟಾ ಜಾಗದಲ್ಲಿ -1/4 ಬರೆಯೋಣ, ಆಲ್ಫಾ ಬೀಟಾ ಜಾಗದಲ್ಲಿ +1/4 ಬರೆಯೋಣ. ಈಗ x² + 1/4x + 1/4 = 0. 4 ಅಂತಿರೋದನ್ನು ಲಸ ಅಂತ ತೆಗೆದುಕೊಂಡು ಅಥವಾ ಇಡೀ ಸಮೀಕರಣಕ್ಕೆ ಈ 4 ಅಂತಿರೋ ಅಂಕಿಯನ್ನು ನಾವು ಗುಣಾಕಾರ ಮಾಡಿದ್ರೆ 4x² + x + 1 = 0 ಎನ್ನುವ ವರ್ಗ ಸಮೀಕರಣ ಸಿಗುತ್ತದೆ. ಪ್ರಶ್ನೆ 37. ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮ ಎಂದು ಸಾಧಿಸಿ. ಈಗ ಎರಡು ತ್ರಿಭುಜಗಳನ್ನು ಬಿಡಿಸೋಣ. ತ್ರಿಭುಜ ABC AM ಅಂತಿರೋದು ಅದಕ್ಕೆ ಎಳೆದಂತಹ ಲಂಬವಾಗಿರಲಿ, BCಗೆ ಎಳೆದಂತಹ ಲಂಬ. PQR ಅನ್ನೋದು ಎರಡನೆಯ ಸಮರೂಪಿ ತ್ರಿಭುಜ. ಇದರಲ್ಲಿ PN ಅನ್ನುವಂಥದ್ದು QRಗೆ ಎಳೆದಿರ್ತಕ್ಕಂಥ ಲಂಬ. ತ್ರಿಭುಜ ABC ಮತ್ತು ತ್ರಿಭುಜ PQR ಸಮರೂಪಿ ಅಂತ ನೀಡಲಾಗಿದೆ. ಅಂದರೆ ವಿಸ್ತೀರ್ಣ ತ್ರಿಭುಜ ABC / ವಿಸ್ತೀರ್ಣ ತ್ರಿಭುಜ PQR = AB² /
PQ square which is equal to BC square divided by QR square which is equal to CA square divided by PR square ಎಂದು ಸಾಧಿಸಬೇಕಾಗಿದೆ. ತ್ರಿಭುಜಗಳ ಎತ್ತರ AM ಮತ್ತು PN ಅಂತ ನಾವು ಅದಾಗಲೇ ಎಳೆದಿದ್ದೇವೆ. ಆದ್ದರಿಂದ ಈಗ ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ PQR ಹೇಗೆ ಬರೀಬಹುದು? ಬಲಪಾರ್ಶ್ವದಲ್ಲಿ ನ್ಯೂಮರೇಟರ್ ಹಾಫ್ ಇಂಟು ಪದಗುಣಲ ಎತ್ತರ BC ಇಂಟು AM, ಡಿನಾಮಿನೇಟರ್ ಹಾಫ್ ಇಂಟು ಪದಗುಣಲ ಎತ್ತರ QR ಇಂಟು PN ವಿಚ್ ಈಸ್ ಈಕ್ವಲ್ ಟು, ಈಗ ನೋಡಿ ಹಾಫ್ ಹಾಫ್ ಕ್ಯಾನ್ಸಲ್ ಆಗ್ತದೆ, ಆಗ ಉಳಿದಿರತಕ್ಕಂಥದ್ದೇನು BC ಬೈ QR ಇಂಟು AM ಬೈ PN. ಇದನ್ನು ಮೊದಲನೆಯ ಸಮೀಕರಣ ಅಂತ ಬರೆದಿಟ್ಕೊಳ್ಳೋಣ. ಈಗ ತ್ರಿಭುಜ ABM ಮತ್ತು ತ್ರಿಭುಜ PQNಗಳಲ್ಲಿ ಕೋನ B ಕೋನ Q ಇವೆರಡು ಒಂದಕ್ಕೊಂದು ಸಮ. ಯಾಕೆಂದರೆ ಕೊಟ್ಟಂತಹ ದತ್ತ ಕೋನ M ಮತ್ತು ಕೋನ N ಇವೆರಡು ಲಂಬವಾಗಿರೋದ್ರಿಂದ 90 ಡಿಗ್ರಿ ಅಂತ ತೆಗೆದುಕೋಬಹುದು. ಆದ್ದರಿಂದ ತ್ರಿಭುಜ ABM ಮತ್ತು ತ್ರಿಭುಜ PQN ಇವೆರಡು ಸಮರೂಪಿ ತ್ರಿಭುಜಗಳು, ಇದಂತೂ ಕನ್ಫರ್ಮ್. ಅಲ್ಲಿಗೆ ಇದು ನಮಗೆ ಖಡಾಖಂಡಿತವಾಗಿ ಗೊತ್ತಾದ ಮೇಲೆ AM ಡಿವೈಡೆಡ್ ಬೈ PN ಜಾಗದಲ್ಲಿ ಅದಕ್ಕೆ ಅನುರೂಪವಾದ ಬಾಹುಗಳ ಅಂತ AB ಡಿವೈಡೆಡ್ ಬೈ PQ ಅಂತಲೂ ಬರೀಬಹುದು. ಅಂದರೆ AM ಬೈ PN ಈಕ್ವಲ್ ಟು AB ಬೈ PQ. ಅಲ್ಲಿಗೆ ತ್ರಿಭುಜ ABC ಮತ್ತು ತ್ರಿಭುಜ PQR ಇವುಗಳು ಕೂಡ ಸಮರೂಪಿ ಅಂತ ಮೊದಲೇ ಕೊಟ್ಟಿರೋದ್ರಿಂದ AB ಬೈ PQ ಈಕ್ವಲ್ ಟು BC ಬೈ QR ಈಕ್ವಲ್ ಟು CA ಬೈ RP ಅಂತ ನಾವು ನೇರವಾಗಿಯೇ ಬರೀಬಹುದು. ಯಾಕೆಂದರೆ ಆ ಅನುಪಾತಗಳು ಒಂದಕ್ಕೊಂದು ಸಮ ಆಗಿರಲೇಬೇಕು, ಎರಡೂ ಸಮರೂಪಿ ತ್ರಿಭುಜಗಳು. ಇವನ್ನು ಬಳಸ್ಕೊಂಡು ಸಮೀಕರಣ 1ರಲ್ಲಿ ಹೀಗೆ ಬರೀಬಹುದು: ವಿಸ್ತೀರ್ಣ ತ್ರಿಭುಜ ABC ಡಿವೈಡೆಡ್ ಬೈ ವಿಸ್ತೀರ್ಣ ತ್ರಿಭುಜ PQR ಈಕ್ವಲ್ ಟು AB ಬೈ PQ ಇಂಟು AB ಬೈ PQ. ಅಂದರೆ ಏನು ಮಾಡಿದ್ದೀವಿ, BC ಬೈ QR ಜಾಗದಲ್ಲಿ AB ಬೈ PQ ಬರೆದ್ವಿ, AM ಬೈ PN ಜಾಗದಲ್ಲಿ ಮತ್ತೆ AB ಬೈ PQ ಬರೆದ್ವಿ. ಈಗ ಉತ್ತರ ಏನಾಯಿತು? AB ಸ್ಕ್ವೇರ್ ಡಿವೈಡೆಡ್ ಬೈ PQ ಸ್ಕ್ವೇರ್. AB ಬೈ PQ ಇನ್ನುಳಿದ ಎರಡೂ ಅನುಪಾತಗಳಿಗೆ ಸಮ ಆಗಿರೋದ್ರಿಂದ ನಮಗೆ ವಿಸ್ತೀರ್ಣ ತ್ರಿಭುಜ ABC ಬೈ ವಿಸ್ತೀರ್ಣ ತ್ರಿಭುಜ PQR ಈಕ್ವಲ್ ಟು AB ಬೈ PQ ದ ಹೋಲ್ ಸ್ಕ್ವೇರ್ ಅಥವಾ AB ಸ್ಕ್ವೇರ್ ಬೈ PQ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು BC ಸ್ಕ್ವೇರ್ ಬೈ QR ಸ್ಕ್ವೇರ್ ಈಕ್ವಲ್ ಟು CA ಸ್ಕ್ವೇರ್ ಬೈ PR ಸ್ಕ್ವೇರ್ ಅಂತ ಬರೀಬಹುದು. ಪ್ರಶ್ನೆ 38, ನಕ್ಷೆಯ ಮೂಲಕ ಬಿಡಿಸಿ. x ಪ್ಲಸ್ y ಈಕ್ವಲ್ ಟು 7, x ಮೈನಸ್ y ಈಕ್ವಲ್ ಟು 1. ನಕ್ಷೆಯ ಮೂಲಕ ಬಿಡಿಸೋದಕ್ಕೆ ನಾವೇನು ಮಾಡ್ತೀವಿ, x ಪ್ಲಸ್ y ಈಕ್ವಲ್ ಟು 7 ಎನ್ನುವ ಸಮೀಕರಣದ ಕೆಳಗೆ x ಮತ್ತು y ಬೆಲೆಗಳನ್ನು ಹೀಗೆ ಕಂಡುಹಿಡಿತಾ ಹೋಗ್ತೀವಿ. x ಜಾಗದಲ್ಲಿ ನಮಗೆ ಅನುಕೂಲ ಆಗ್ತಕ್ಕಂಥ ಅಂಕೆಗಳನ್ನು ಹಾಕಬಹುದು. y ಅಂದರೆ ಅದನ್ನು 7 ಮೈನಸ್ ಎಕ್ಸ್ ಅಂತ ಬರ್ಕೊಂಡ್ರೆ, ಕೊಟ್ಟಿರುವಂತಹ ಸಮೀಕರಣದಿಂದ 7 ಮೈನಸ್ ಎಕ್ಸ್ ಅಂತ ಬರ್ಕೊಂಡ್ರೆ, ಎಕ್ಸ್ ಜಾಗದಲ್ಲಿ 0 ಅಂತ ನಾವು ಬರೆದಾಗ y ಅನ್ನೋದು 7 ಮೈನಸ್ 0 7. ಈಗ ಇನ್ನೊಂದು ಯಾವುದಾದ್ರು ಅಂಕಿನ ಕೊಡೋಣ, ಎಕ್ಸ್ಗೆ 4 ಅಂತ ಬರೆದ್ರೆ 7 ಮೈನಸ್ 4 y ಬೆಲೆ 3. ಎಕ್ಸ್ಗೆ ಇನ್ನೊಂದು ಬೆಲೆ ಕೊಡೋಣ, 3 ಅಂತ ಕೊಟ್ಟರೆ 7 ಮೈನಸ್ 3 y ಬೆಲೆ 4. ಬಹುಶಃ 3 ಬಿಂದುಗಳು ಸಾಕು ಅಂತ ಕಾಣಿಸುತ್ತೆ. ಹಾಗೆಯೇ ಎರಡನೆಯ ಸಮೀಕರಣ x ಮೈನಸ್ y ಈಕ್ವಲ್ ಟು 1 ತೆಗೆದುಕೊಂಡ್ರೆ ಅದರ ಕೆಳಭಾಗದಲ್ಲಿ x ಬೆಲೆ y ಅಂದರೆ x ಮೈನಸ್ 1 ಹೀಗೆ ಸಮೀಕರಣ ಬಳಸಿ ಬರ್ಕೊಂಡ್ರೆ, ಈಗ x ಜಾಗದಲ್ಲಿ 0 ಅಂತ ಬರಿತೀನಿ, y ಜಾಗದಲ್ಲಿ 0 ಮೈನಸ್ 1 ಅಂದರೆ ಮೈನಸ್ 1, x ಜಾಗದಲ್ಲಿ 3 ಅಂತ ಬರೆದ್ರೆ y ಜಾಗದಲ್ಲಿ ಆಗ 3 ಮೈನಸ್ 1 ವಿಚ್ ಈಸ್ 2. ಈಗ x ಜಾಗದಲ್ಲಿ 4 ಅಂತ ಬರೆದ್ರೆ y ಜಾಗದಲ್ಲಿ 4 ಮೈನಸ್ 1 3. ಹೀಗೆ ಎಕ್ಸ್ನ ಬೇರೆ ಬೇರೆ ಕೆಲವು ಬೆಲೆಗಳಿಗೆ ವೈನ ಬೆಲೆ ಏನು ಬರುತ್ತೆ ಅಂತ ಬರೆದಿಟ್ಕೊಂಡ್ವಿ. ಇದನ್ನು ಗ್ರಾಫ್ ನಕ್ಷೆಯಲ್ಲಿ
ಹೀಗೆ ಬರಿಬಹುದು. ಎಕ್ಸ್ ಅಕ್ಷದಲ್ಲಿ +1 +2 +3 +4 ಮುಂತಾದವು, ವೈ ಅಕ್ಷದಲ್ಲಿ +1 +2 +3 +4. ಹಾಗೆಯೇ ಎಕ್ಸ್ನ ಕೆಳಭಾಗದಲ್ಲಿ ಅಥವಾ ವೈನ ಕೆಳಭಾಗದಲ್ಲಿ ಎಕ್ಸ್ನ ಎಡಭಾಗದಲ್ಲಿ -1 -2 -3 -4 ಮುಂತಾದವುಗಳನ್ನು ಬರೆದಿಟ್ಕೊಂಡ್ರೆ ಮೊದಲನೆಯ ಬಿಂದು 0,7 ಹೀಗೆ ಕಾಣಿಸುತ್ತೆ. ಎರಡನೆಯ ಬಿಂದು 4,3 ಇದನ್ನು ಹೀಗೆ ಬರೀಬಹುದು. ಮೂರನೆಯ ಬಿಂದು 3,4 ಇದನ್ನು ಬರೀಬಹುದು. ವಾಸ್ತವದಲ್ಲಿ ಎರಡೇ ಬಿಂದುಗಳು ಸಾಕು. ಬಹುಶಃ 4,3 3,4 ಎರಡನ್ನೇ ನಾವು ನಕ್ಷೆಯಲ್ಲಿ ಮಾರ್ಕ್ ಮಾಡಿದರೆ ಆ ಎರಡೂ ಬಿಂದುಗಳನ್ನು ಇಂಚುಪಟ್ಟಿಯನ್ನು ಬಳಸಿ ನಾವು ಸೇರಿಸಿದಾಗ ನಮಗೆ ಒಂದು ರೇಖೆ ಲಭ್ಯ. ಅದು x + y = 7 ಎನ್ನುವ ಸರಳ ರೇಖೆ. ಈಗ ಎರಡನೆಯ ರೇಖೆಯನ್ನು ಬಿಡಿಸೋಣ. ಅದಕ್ಕೆ 3,2 ಮತ್ತು 4,3 ಈ ಎರಡು ಬಿಂದುಗಳನ್ನು ನಕ್ಷೆ ಮೇಲೆ ಗುರುತಿಸಿ ಅವೆರಡನ್ನೂ ಸೇರಿಸಿದಾಗ ನಮಗೆ ಸರಳ ರೇಖೆ ಹೀಗೆ ಕಾಣಿಸುತ್ತೆ. ಅಲ್ಲಿಗೆ x - y = 1 ಎನ್ನುವ ಇನ್ನೊಂದು ಸರಳ ರೇಖೆ ಲಭ್ಯ ನಕ್ಷೆಯಲ್ಲಿ. ಈ ಎರಡೂ ಛೇದಿಸುವ ಜಾಗವನ್ನು ನಾವು ಗಮನಿಸಿದಾಗ ಅದು 4,3 ಅಂತ ಸಿಗ್ತಾ ಇದೆ. ಅಂದರೆ ಈ ಎರಡೂ ಸಮೀಕರಣಗಳಿಗೆ ಇರತಕ್ಕಂತಹ ಸಾಮಾನ್ಯವಾದ ಬೆಲೆ ಎಕ್ಸ್ನ ಬೆಲೆ 4, ವೈನ ಬೆಲೆ 3. ಯಾಕೆಂದರೆ ಅವೆರಡೂ ರೇಖೆಗಳು ಛೇದಿಸುವ ಜಾಗ 4,3. ಪ್ರಶ್ನೆ 39. ಚಿತ್ರದಲ್ಲಿ ಇರುವಂತೆ ಹಣ್ಣಿನ ರಸದ ವ್ಯಾಪಾರಿಯೊಬ್ಬ ಗ್ರಾಹಕರಿಗೆ ಗಾಜಿನ ಲೋಟದಲ್ಲಿ ಹಣ್ಣಿನ ರಸವನ್ನು ಕೊಡ್ತಾನೆ. ಈ ಲೋಟ ಸಿಲಿಂಡರ್ನಾಕಾರದಲ್ಲಿ ಇದೆ. ಒಳಗಿನ ವ್ಯಾಸ 5 ಸೆಂಟಿಮೀಟರ್ ಇದೆ. ಆದರೆ ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗ ಇದೆ. ನೋಡಿ, ವ್ಯಾಪಾರದಲ್ಲಿ ಎಷ್ಟು ಮೋಸ ಆಗುತ್ತೆ. ಇದು ಲೋಟದ ಸಾಮರ್ಥ್ಯವನ್ನೇ ಕಡಿಮೆ ಮಾಡುತ್ತೆ. ಗಾಜಿನ ಲೋಟದ ಎತ್ತರ 10 ಸೆಂಟಿಮೀಟರ್ ಆದರೆ ಕಣ್ಣಿಗೆ ಕಾಣುವ ಲೋಟದ ಸಾಮರ್ಥ್ಯ ಬೇರೆ, ಲೋಟದ ನಿಜವಾದ ಸಾಮರ್ಥ್ಯನೇ ಬೇರೆ. ಹಾಗಾದರೆ ನಿಜವಾದ ವಾಲ್ಯೂಮ್ ಘನಫಲವನ್ನು ಕಂಡುಹಿಡಿಯಿರಿ. ಇದಕ್ಕೇನು ಮಾಡಬೇಕು? ಮೊದಲು ಗಾಜಿನ ಲೋಟದ ಒಳವ್ಯಾಸ 5 ಸೆಂಟಿಮೀಟರ್ ಬರ್ಕೊಳ್ಳೋಣ. ಲೋಟದ ಎತ್ತರ 10 ಸೆಂಟಿಮೀಟರ್ ಬರ್ಕೊಳ್ಳೋಣ. ಈಗ ಲೋಟದ ಸಾಮರ್ಥ್ಯ ಸಿಲಿಂಡರ್ ಆಗಿರೋದ್ರಿಂದ πr²h ಅಂತ ಬರಿತೀವಿ. ಪೈ ಅಂದರೆ 3.14, ರೇಡಿಯಸ್ 2.5. ಯಾಕೆಂದರೆ ತ್ರಿಜ್ಯ ವ್ಯಾಸದ ಅರ್ಧದಷ್ಟು. ಅದಕ್ಕೆ 2.5 × 2.5 ಅಂತ ಬರೆದ್ರೆ ಹೈಟ್ ಅಥವಾ ಎತ್ತರ 10 ಇರೋದ್ರಿಂದ × 10 ಅಂತ ಬರೆಯೋಣ. 196.25 ಸೆಂಟಿಮೀಟರ್ ಕ್ಯೂಬ್. ಇದು ಗಾಜಿನ ಲೋಟದ, ಕಣ್ಣಿಗೆ ಕಾಣುವ ಗಾಜಿನ ಲೋಟದ ಸಾಮರ್ಥ್ಯ ಅಥವಾ ಘನಫಲ. ಗಾಜಿನ ಲೋಟದ ಸಾಮರ್ಥ್ಯ ಲೋಟದ ಪಾದದ ಅರ್ಧಗೋಳದ ಘನಫಲದಷ್ಟು ಕಡಿಮೆ ಆಗ್ತದೆ. ಯಾಕೆಂದರೆ ಅಷ್ಟು ಗಾಜಿನ ಲೋಟದ ಒಳಭಾಗದಲ್ಲಿ ಅರ್ಧಗೋಳ ಕೂತ್ಕೊಂಡ್ಬಿಟ್ಟಿದೆ. ಅಂದರೆ ಅರ್ಧಗೋಳದ ಘನಫಲ 2/3 πr³. ಇದು ಕಡಿಮೆಯಾಗುವ ಗಾತ್ರ. ಆದ್ದರಿಂದ 2/3 × 3.14 × 2.5 × 2.5 × 2.5 ಅಂತ ಬರೆದ್ರೆ 32.71 ಸೆಂಟಿಮೀಟರ್ ಕ್ಯೂಬ್ ಎನ್ನುವ ಉತ್ತರ ಸಿಗುತ್ತೆ. ಇದರಿಂದ ಲೋಟದ ನಿಜವಾದ ಸಾಮರ್ಥ್ಯ, ಗಾಜಿನ ಲೋಟದ, ಕಣ್ಣಿಗೆ ಕಾಣುವ ಗಾಜಿನ ಲೋಟದ ಸಾಮರ್ಥ್ಯ 196.25 ಮೈನಸ್ 32.71 = 163.54 ಸೆಂಟಿಮೀಟರ್ ಕ್ಯೂಬ್ ಎಂದು ಉತ್ತರ ಸಿಗುತ್ತೆ. ಪ್ರಶ್ನೆ 40. ಒಂದು ಸಮಾಂತರ ಶ್ರೇಣಿಯಲ್ಲಿ 11ನೆಯ ಪದ -15, ಸಾಮಾನ್ಯ ವ್ಯತ್ಯಾಸ -3 ಹೀಗೆ ಬರೆದಿಟ್ಕೊಳ್ಳೋಣ. ಹಾಗಾದರೆ 9ನೇ ಪದ 5ನೇ ಪದದ -3ರಷ್ಟು ಇದೆ ಎಂದು ತೋರಿಸಿ. ಈಗ 11ನೇ ಪದ A11 ಇದನ್ನು ಹೇಗೆ ಬರೆಯೋಣ? 11ನೇ ಪದ A11 ಇದನ್ನು ಹೇಗೆ ಬರೆಯೋಣ? A11 ಜಾಗದಲ್ಲಿ A + 11 - 1 × D ಅಂದರೆ A + 10D = -15 ಅಂತ ಬರೀಬಹುದು. A + 10 × -3 = -15. A = -15 + 30. ಆದ್ದರಿಂದ ಎ ಯ ಬೆಲೆ
15. ಈಗ A9 ಇದನ್ನು ಬರೆದ್ರೆ A9 ಈಕ್ವಲ್ ಟು A ಪ್ಲಸ್ 9 ಮೈನಸ್ 1 ಇಂಟು ಡಿ ಅಂದರೆ A ಪ್ಲಸ್ 8D. ಸೊ A9 ಈಕ್ವಲ್ ಟು 15 ಪ್ಲಸ್ 8 ಇಂಟು ಮೈನಸ್ 3. ಆದ್ದರಿಂದ A9 ಈಕ್ವಲ್ ಟು 15 ಮೈನಸ್ 24. ಆದ್ದರಿಂದ A9ನ ಬೆಲೆ -9. ಆದರೆ ಈಗ A5 ಹೆಂಗೆ ತೆಗಿಬಹುದು? A ಪ್ಲಸ್ 4D ಅಂದರೆ A ಪ್ಲಸ್ 5 ಮೈನಸ್ 1 ಇಂಟು ಡಿ. 15 ಪ್ಲಸ್ 4 ಇಂಟು ಮೈನಸ್ 3 ವಿಚ್ ಈಸ್ 15 ಮೈನಸ್ 12 ಈಕ್ವಲ್ ಟು 3. ಇದರಿಂದ ನಮಗೆ A9 ಮತ್ತು A5 ಎರಡೂ ಸಿಕ್ಕಿದಂಗೆ ಆಯಿತು. ಎರಡರಲ್ಲೂ ಕೂಡ ಸಾಮಾನ್ಯ ವ್ಯತ್ಯಾಸ ಡಿ ಮತ್ತು ಮೊದಲನೆಯ ಅಂಕಿ ಎ ಅನ್ನು ಬಳಸ್ಕೊಂಡಿದ್ದೀವಿ. A9 ಈಕ್ವಲ್ ಟು -9. ಇದನ್ನು -3 ಇಂಟು 3 ಅಂತ ಬರಿಬಹುದು. 3 ಅಂತಿರೋ ಜಾಗದಲ್ಲಿ ನಾವು A5 ಅಂತ ಬರೆದ್ರೆ -3 A5 A9ಗೆ ಸಮ ಅಂತ ಗೊತ್ತಾಗ್ತಾ ಇದೆ.